ಸ್ಟೇಷನ್ ಹತ್ರ ಹೋಗ್ತಾರೆ. ಇನ್ನೂ 3 ಗಂಟೆಗಳ ಕಾಲ ಲೇಟಾಗಿ ಬರುತ್ತೆ ಅಂತ ಹೇಳ್ತಾರೆ. ಅವಾಗ 3 ಗಂಟೆನ ಅಷ್ಟೊತ್ತವರೆಗೂ ಏನು ಮಾಡಲಿ, ಏನಂತ ಟೈಮ್ ಪಾಸ್ ಮಾಡಲಿ ಅಂತ ಒಂದು ಬುಕ್ಕನ್ನು ಕೊಂಡ್ಕೊತಾರೆ. ಅಲ್ಲಿ ಅದು ಅವರ ಅದೃಷ್ಟ. ಅದು ಸ್ವಾಮಿ ವಿವೇಕಾನಂದರ ಬುಕ್ ಆಗಿರುತ್ತೆ. ಅವರ ಪುಸ್ತಕದ ಮೊದಲನೇ ಸಾಲಿನಲ್ಲೇ ಬರ್ತಿರುತ್ತೆ, ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಅದನ್ನ ನೋಡಿ ಯೋಚನೆ ಮಾಡ್ತಾನೆ, ನಾನು ನನ್ನ ಜೀವನದಲ್ಲಿ ಗುರಿನೇ ಇಟ್ಕೊಂಡಿಲ್ಲ, ಇಷ್ಟು ಬೇಗ ಸಾಯಕ್ಕೆ ಹೋಗ್ತೀನಲ್ಲ, ನಾನೊಂದು ಜೀವನದಲ್ಲಿ ನನ್ನ ಗುರಿನ ಸಾಧಿಸ್ಬೇಕು ಅಂತ ಹೋಗ್ತಾನೆ. ಅಂತಹ ಮಹಾನ್ ವ್ಯಕ್ತಿಗಳೇ ಆಗಿದ್ದಾರೆ. ಹಾಗೆ ಇವರು ಜಾಸ್ತಿ ನೀವು ಯಾರನ್ನು ಸಹ ನಂಬಕ್ ಹೋಗ್ಬೇಡ್ರಿ. ನಿಮ್ಮನ್ನ ನೀವು ಫಸ್ಟ್ ನಂಬ್ರಿ. ನಿಮ್ಮನ್ನ ನೀವು ನಂಬಲಿಕ್ಕೆ ಸಾಧ್ಯನಾ ಅಂತ ಯಾವಾಗ್ಲೂ ಕ್ವಶನ್ ಮಾಡ್ತಾ ಇರ್ತಾರೆ. ಅವರು ನಂಬಿದ್ದು ಇಬ್ಬರನ್ನೇ, ಅವರನ್ನ ಹಾಗೆ ಅವರ ಯುವಕ ಯುವತಿಯರನ್ನ. ಎಂತಹ ಯುವತಿಯರಂದ್ರೆ ನಮ್ಮ ಭಾರತ ದೇಶಕ್ಕೆ ಪ್ರಾಣ ತ್ಯಾಗ ಮಾಡುವ ಸಂದರ್ಭ ಬಂದರೂ ಸಹ ಎದ್ದು ನಿಲ್ಲಬೇಕು. ಅಂತಹ ಯುವಕ ಯುವತಿಯರನ್ನ ಅವರು ನಂಬ್ತಾರೆ. ಅಂತಹ ಯುವಕ ಯುವತಿಯರು ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂತಹ ಯುವಕ ಯುವತಿಯರು ಇಲ್ಲಿ ಉಟ್ಕೋಬೇಕು, ಪ್ರಾಣ ಕೊಡ್ಬೇಕು, ದೇಶಕ್ಕೋಸ್ಕರ ತ್ಯಾಗ ಮಾಡಬೇಕು. ಅವರು ತಮಗೋಸ್ಕರ ಏನು ಮಾಡಲಿಲ್ಲ, ದೇಶಕ್ಕೋಸ್ಕರ ಮಾಡ್ತಾರೆ. ಹಾಗೆ ಸಭೆಯಲ್ಲಿ ಅವರವರ ಹೀಗೆ ಭಾಷಣ ಮಾಡುವಾಗ ಅವರವರ ದೇಶದ ಗ್ರಂಥ ಪುಸ್ತಕಗಳನ್ನ ತಂದು ಇಡ್ತಾ ಇರ್ತಾರೆ. ನಾನು ಫಸ್ಟ್ ಇರಬೇಕು, ನನ್ನ ಮೇಲೆ ಇರಬೇಕು ಅಂತ. ಸ್ವಾಮಿ ವಿವೇಕಾನಂದರು ಅವರ ರಾಮಾಯಣನ ಇಡ್ತಾರೆ. ಅದ್ರ ಮೇಲೆ ತುಂಬಾ ಜನ ಇಡ್ತಾರೆ ಪುಸ್ತಕಗಳನ್ನ. ಅವರೆಲ್ಲ ಉಗ್ಳ್ಕೊಂತ ಇರ್ತಾರೆ, ನನ್ನ ಪುಸ್ತಕ ಮೇಲೆ ಇದೆ, ನನ್ನ ದೇಶದ ಮೇಲೆ ಇದೆ ಅಂತ. ಆಗ ಬಂದು ಹೇಳ್ತಾರೆ ಸ್ವಾಮಿ ವಿವೇಕಾನಂದವರು, ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ, ನಿಮ್ದು ಮೇಲೆ ಇರ್ಬೋದು, ಆದ್ರೆ ನಂದು ನಮ್ಮ ಎಲ್ಲಾ ದೇಶದ ಪುಸ್ತಕಗಳ ಎಲ್ಲಾ ದೇಶದ ಭಾರವನ್ನ ಹೊತ್ಕೊಂಡಿದೆ. ಇದಕ್ಕಿಂತ ಬೇಕಾ ನಮ್ಗೆ? ಅದು ಕೆಳಮಟ್ಟದಲ್ಲಿಲ್ಲ, ಎಲ್ಲಾ ಪುಸ್ತಕಗಳ ಭಾರವನ್ನ ಹೊತ್ಕೊಂಡಿದೆ ಅಂತ ಹೇಳ್ತಾರೆ. ಭಾರತದ ಸಂಸ್ಕೃತಿಯ ಬಗ್ಗೆ ಹೊಗಳುತ್ತಾರೆ. ಹಾಗೆ ಯುವಕ ಯುವತಿಯರನ್ನ ಯಾವಾಗ್ಲೂ ಪ್ರೇರೇಪಿಸ್ತಿರ್ತಾರೆ. ಯುವಕರಿಗೋಸ್ಕರ ನಮ್ಮ ಸಮಯವನ್ನ ಅರ್ಪಿಸ್ತಾರೆ. ಹಾಗೆ ಅಮೇರಿಕಾದಲ್ಲಿ ಓರ್ವ ಮಹಿಳೆ ಇರ್ತಾರೆ. ನೀವು ಇಷ್ಟು ಸೇವೆಯನ್ನ ಮಾಡಿದ್ದೀರಾ, ನಾವು ನಿಮ್ಗೋಸ್ಕರ ಏನಾದ್ರೂ ಸೇವೆ ಮಾಡಬೇಕು, ನೀವು ಈ ದೇಶದಲ್ಲೇ ಇರಬೇಕು, ನೀವು ಹೇಗೆ ಕೇಳಿದ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಅವರು ಕೇಳ್ಬೋದಿತ್ತು, ಅವರು ರಾಮಕೃಷ್ಣ ಮಿಷನ್ ಅನ್ನೋ ಒಂದು ಸಂಸ್ಥೆನ ಸ್ಥಾಪಿಸಲೇಬೇಕಿತ್ತು. ಅದನ್ನ ಸ್ಥಾಪಿಸೋಕೆ ಅವ್ರ ಹತ್ರ ಕೇಳ್ಬೋದಿತ್ತು, ಅಲ್ಲೇ ಸ್ಥಾಪಿಸ್ಬೋದಿತ್ತು. ಆದ್ರೆ ಅವರಿಗೆ ಭಾರತ ಮುಖ್ಯ, ನಾನು ಇಲ್ಲಿ ಇರೋದಿಲ್ಲ, ನನ್ನ ದೇಶಕ್ಕೆ ನಾನು ಮರಳಿ ಹೋಗ್ತೀನಿ ಅಂತ ಬಂದ್ರು. ಅವರು ಅಲ್ಲೇ ಇದ್ದಿದ್ರೆ ಅವರಿಗೆ ಬಹಳಷ್ಟು ಸ್ಥಾನ ಸಿಗೋದು, ಅವರಿಗೆ ಬಹಳ ದುಡ್ಡನ್ನು ಸಹ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೂ ಸಹ ನನ್ನ ಭಾರತ ಮುಂದೆ ಬರಬೇಕು, ನಾನು ಅಲ್ಲೇ ಹೋಗ್ತೀನಿ ಅಂತ ಬಂದು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನ ಇಲ್ಲಿ ಸ್ಥಾಪಿಸ್ತಾರೆ. ಅದು ಭಾರತೀಯರಿಗೋಸ್ಕರ, ಅವರಿಗಲ್ಲ. ಇಂತಹ ಯುವ ಜನತೆ ಬೆಳಿಬೇಕು ಅನ್ನೋದು ಅವರ ಒಂದು ಗುರಿಯಾಗಿತ್ತು. ಅವರ ಸ್ವಾಮಿ ವಿವೇಕಾನಂದ ನಡತೆಯಂತೆ ನಾವು ಎಲ್ಲರೂ ನಡ್ಕೊಳ್ಳೋಣ. ಅವರಿಗೋಸ್ಕರ ನಾವು ಅವರ ಗುರಿಯಂತೆ ಅವ್ರನ್ನ ತಿಳ್ಕೊಳ್ಳೋದಲ್ದೇ ಅವ್ರನ್ನ ಅರ್ಥೈಸ್ಕೊಳ್ಳೋಣ. ನಮ್ಮ ಭಾರತ ದೇಶ ಇನ್ನೂ ಮುಂದೆ ಬರುವಂತೆ ನಾವು ಪ್ರಯತ್ನ ಪಡೋಣ. ಎಲ್ಲ ಜನಸಂಖ್ಯೆಯಲ್ಲಿ ಮಾತ್ರ ಮೊದಲನೇ ಸ್ಥಾನದಲ್ಲಿದೆ, ಎಲ್ಲಾ ಸ್ಥಾನದಲ್ಲೂ ಇದೆ. ಇನ್ನೂ ಸಹ ಎಲ್ಲಾ ದೇಶಕ್ಕಿಂತ ಮುಂದೆ ಬರೋಕೆ ನಾವು ಪ್ರಯತ್ನ ಪಡೋಣ. ಪ್ರಯತ್ನ ಪಡ್ತಾ ಇದ್ರೆ ಮುಂದೆ ಬರುತ್ತೆ ಒಂದಲ್ಲ ಒಂದು ದಿನ ನಮ್ಮ ಭಾರತ ದೇಶ. ಅವರು ಹೇಗೆ ಅರ್ಪಿಸಿದ್ರು ಭಾರತಕ್ಕೋಸ್ಕರ ತಮ್ಮನ್ನೇ, ಅಷ್ಟು 39 ವರ್ಷ ಅಷ್ಟೇ ಬದುಕಿದ್ರು ಅಂತ. ಅಷ್ಟು ವರ್ಷದಲ್ಲಿ ಅಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ ನಾವು ಎಷ್ಟು ಸಾಧನೆ ಮಾಡ್ಬೋದು. ಒಂದೊಂದು ಕ್ಷಣನೂ ವೇಸ್ಟ್ ಮಾಡ್ದೇನೆ ನಾವು ಬಳಸ್ಕೊಂಡ್ರೆ ನಮ್ಮ ಭಾರತ ನಿಜವಾಗ್ಲೂ ಸಹ ಎಲ್ಲಾ ದೇಶಕ್ಕಿಂತ ಮುಂದೆ ಬರಲೇಬೇಕು ಅಂತ ಕೇಳ್ಕೊತಿದ್ದೀನಿ. ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದು ಪುಟ್ಟ ಭಾಷಣ ಮುಗಿಸ್ತೀನಿ. ತಿಳಿಬೇಕು ಅನ್ನೋದಿದ್ರೆ ಅದು ವಿವೇಕಾನಂದರನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ಭಾರತವನ್ನೇ ನೀವು ಅರ್ಥ ಮಾಡ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಭಾರತೀಯ ಒಂದು ಸಂಸ್ಕೃತಿಯನ್ನ ಕಡಲಾಚೆಗೆ ಕೊಂಡೊಯ್ದಂತಹ ಒಂದು ಹೆಗ್ಗಳಿಕೆ ಏನಾದರೂ ಸಲ್ಲೋದಿದ್ರೆ ಅದು ಸ್ವಾಮಿ ವಿವೇಕಾನಂದರಿಗೆ. ಅದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರ ಬಗ್ಗೆ ಅವರಿಗಿದ್ದಂತಹ ಒಂದು ಪ್ರಗಾಢ ಪ್ರೇಮ ಅಂತ ಹೇಳ್ಬೋದು. ಅದನ್ನ ಇಡೀ ಭಾರತ ಏನಾದರೂ ಉದ್ಧಾರ ಆಗಬೇಕಾಗಿದ್ರೆ, ತನ್ಮೂಲಕ ವಿಶ್ವಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತಿದ್ರೆ ಅದು ಯುವಕ ಯುವತಿಯರಿಂದ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಆ ಯುವಕ ಯುವತಿಯರನ್ನ ಬಡಿದೆಚ್ಚರಿಸುವಂತಹ ಒಂದು ಕಾರ್ಯವನ್ನ ವಿವೇಕಾನಂದರು ಮಾಡಿದ್ರು. ಕಡಲಾಚೆಗೆ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನ ಮಾಡಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುವಂತಹದ್ದು. ಇಂತಹ ಅನೇಕ ವಿಷಯಗಳನ್ನು ಕುರಿತು ನಮ್ಮ ವಿದ್ಯಾರ್ಥಿನಿ
ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸಂಘದಿಂದ ತೀರ್ಮಾನ ಮಾಡಲಾಯಿತು. 12ನೇ ತಾರೀಕು ಮಾಡಬೇಕಾಯಿತು ಕಾರ್ಯಕ್ರಮ. ಕಾರಣಾಂತರದಿಂದ ವಿವಿಧ ಹಂತಗಳ ಪರೀಕ್ಷೆ ಇರೋದ್ರಿಂದ ನಾವು ಕಾರ್ಯಕ್ರಮನ 27ಕ್ಕೆ ಆಯೋಜಿಸ್ತೀವಿ. ಅದಕ್ಕೆ ಕ್ಷಮೆ ಇರಲಿ. ಹಲವಾರು ಸ್ಪರ್ಧೆಗಳು ಕೂಡ ನಾವು ನಮ್ಮ ವಿದ್ಯಾರ್ಥಿ ಸಂಘದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷ ಕೂಡ ಚರ್ಚಾ ಸ್ಪರ್ಧೆ, ಹಾಗೆ ಪ್ರಬಂಧ ಸ್ಪರ್ಧೆಗಳು ಅಂತಾರಾಷ್ಟ್ರೀಯ ಶಾಲೆ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ಬಾರಿ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇವತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿರುವಂತಹ ನರೇಂದ್ರ ಬಾಬುರವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದವರು ಹಾಗೂ ಸಮಾಜ ಸೇವಕರು, ಉಪನ್ಯಾಸಕರು. ಇವರ ಉಪನ್ಯಾಸ ಇವತ್ತು ನಾವು ಕೇಳಬೇಕು ಅಂತ ನಮ್ಮ ಉಳಿಯನ ಸ್ಥಳೀಕರಾದ ಮಿತ್ರರು ಇವರ ಉಪನ್ಯಾಸ ಕೇಳಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ರಾಜಶ್ರೀ ರತ್ನಾಢ್ಯಂ ಒಂದೇ ಭಾರತ ಮಾತರಂ. ಸ್ವಾಮಿ ವಿವೇಕಾನಂದರ ಈ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಸಂಘ ಹಾಗೆ ಶಾಲಾ ಒಂದು ಸಂಸ್ಥೆಯ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇಂತಹ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಮುಖ್ಯ ಶಿಕ್ಷಕರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂತಹ ಅಶೋಕಣ್ಣವರೇ, ಗೌಡಿಯಣ್ಣವರೇ, ಹಾಗೆ ಮತ್ತೊಬ್ಬರು ಬಾಲಾಜಿಯಣ್ಣವರೇ, ಪುಷ್ಪಲತಾ ಮೇಡಮ್ ಅವರೇ, ಹಾಗೆ ಕುಮಾರಣ್ಣವರೇ, ಹಾಗೆ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರೇ, ಹಾಗೆ ಆತ್ಮೀಯ ಕಿರಣ್ ಸರ್ ಅವರೇ, ಹಾಗೆ ಎಲ್ಲ ವಿದ್ಯಾರ್ಥಿ ಮಿತ್ರರೇ. ಈಗ ನಾವು ಮಾತಾಡೋದು ಬೇಡ, ಯಾರು ಕೂಡ ಮಾತಾಡಂಗಿಲ್ಲ. ಒಂದು ಸ್ವಲ್ಪ ಹೊತ್ತು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಮಗೆ ಸ್ವತಂತ್ರ ಸಿಕ್ಕಿ 75 ವರ್ಷ ಸಂಪೂರ್ಣವಾಗಿ ಕಳೆದಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಹಲವಾರು ಹೋರಾಟಗಾರಗಳನ್ನ ನಾವು ಕಾಣ್ತಾ ಬರ್ತೀವಿ. ಸುಭಾಷ್ ಚಂದ್ರ ಬೋಸ್ ಇರಬಹುದು, ಹಾಗೆ ತಿಲಕ್ ಇರಬಹುದು, ಹಾಗೆ ಭಗತ್ ಸಿಂಗ್ ಇರಬಹುದು, ರಾಜ್ಗುರು ಇರಬಹುದು. ಅಂತಹ ಹಲವಾರು ನಾಯಕರುಗಳನ್ನ ನಾವು ಕಾಣ್ತಾ ಬರ್ತೀವಿ. ಅಂತಹ ನಾಯಕರಿಗೆ ಸ್ಫೂರ್ತಿ ಯಾರು, ಅಂತಹ ನಾಯಕರಿಗೆ ಪ್ರೇರಣೆ ಕೊಟ್ಟವರು ಯಾರು, ಇಂತಹ ವಿಷಯ ನಾವು ಗಮನಿಸಿದಾಗ ನಮ್ಗೆ ನೇರವಾಗಿ ಗೋಚರ ಆಗುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು. ಅವರು ಕೊಟ್ಟಂತಹ ಉಪನ್ಯಾಸಗಳನ್ನ, ಅವರು ತಿಳಿಸಿದಂತಹ ವಿಷಯಗಳನ್ನ ಅವರು ಅಧ್ಯಯನ ಮಾಡಿಲ್ಲ ಅಂದರೆ ಒಂದು ವೇಳೆ ಯಾರು ಕೂಡ ಅಂತಹ ಹೋರಾಟಕ್ಕೆ ಇಳಿತಾ ಇರಲಿಲ್ಲ ಅನ್ನುವಂತಹ ಒಂದು ಸಂದರ್ಭ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಹಲವಾರು ಹೋರಾಟಗಾರರಿಗೆ, ಹಲವಾರು ನಾಯಕರಿಗೆ, ಹಲವಾರು ರಾಷ್ಟ್ರದ ಪರವಾಗಿ ಏನು ಹೋರಾಟ ಮಾಡಿದ್ರು ಅಂತಹ ಎಲ್ಲ ಹೋರಾಟಗಾರರಿಗೆ ಪ್ರೇರಣೆ ಸ್ವಾಮಿ ವಿವೇಕಾನಂದರು ಅನ್ನುವಂತಹ ಅರ್ಥಗಳನ್ನ ನಾವು ನೇರವಾಗಿ ಹೇಳ್ಬೋದಾಗಿದೆ. ಇಂತಹ ವಿವೇಕಾನಂದರು ಭಾರತದಲ್ಲಿ ಜನಿಸಿ ಇವತ್ತು ಹಿಂದೂ ರಾಷ್ಟ್ರವಾಗಿದೆ, ಭಾರತವಾಗಿಯೇ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣರು ಪ್ರಮುಖವಾಗಿ ಇಬ್ಬರು ವ್ಯಕ್ತಿಗಳನ್ನ ನಾವು ಗುರುತಿಸಬಹುದಾಗಿದೆ. ಅಂತಹ ಇಬ್ರು ಅಂತ ಹೇಳಿದ್ರೆ ಒಂದು ಸ್ವಾಮಿ ವಿವೇಕಾನಂದರು, ಮತ್ತೊಬ್ರು ಶಿವಾಜಿ ಮಹಾರಾಜರು. ಅಂತಹ ಸ್ವಾಮಿ ವಿವೇಕಾನಂದರು ಮತ್ತೆ ಶಿವಾಜಿ ಮಹಾರಾಜರು ಇಲ್ಲ ಅಂತ ಹೇಳಿದ್ರೆ ನಾವ್ ಯಾರೂ ಕೂಡ ಭಾರತ ಅನ್ನುವಂತಹ ಒಂದು ರಾಷ್ಟ್ರವನ್ನ ಭೂಪಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹಿಂದೂ ರಾಷ್ಟ್ರ ಅನ್ನುವಂತಹ ಅರ್ಥಗಳನ್ನು ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಹ ಒಂದು ಸಂಪೂರ್ಣವಂತಹ ಒಂದು ನಾಶವನ್ನ ನಾವು ಕಾಣ್ಬೋದಾಗಿತ್ತು. ಅಂತಹ ಎಲ್ಲವನ್ನು ಕೂಡ ತಡೆದು ನಿಲ್ಲಿಸಿದ್ದು ಯಾರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹಾಗೆ ಶಿವಾಜಿ ಮಹಾರಾಜರು. ಹಾಗಿದ್ದಾಗ ಇಲ್ಲಿ ಕೇಳೋಣ, ಯಾರು ಕೂಡ ಮಾತಾಡೋದು ಬೇಡ, ಎಲ್ಲ ವಿದ್ಯಾರ್ಥಿಗಳು. ಹೀಗಿದ್ದಾಗ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ತಿಳ್ಕೊಳ್ಬೇಕೋ ಬೇಡವಾ? ಹಾಗಾದ್ರೆ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಹೇಳಿದ್ರು ವಿಷಯಗಳನ್ನ, ಹಲವಾರು ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ನು ಮುಂದುವರೆದು ಹಲವಾರು ವಿಷಯಗಳು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋಣ. ಸ್ವಾಮಿ ವಿವೇಕಾನಂದರು ಹೇಗಿದ್ರು, ಹೇಗೆ ಜೀವನವನ್ನ ಮಾಡ್ತಾ ಇದ್ರು? ನಿಮ್ಮ ಹಾಗೆ ಇದ್ರ? ನಿಮ್ಮ ಹಾಗೆ ಬಾಲ್ಯ ವ್ಯವಸ್ಥೆಯನ್ನು ಹೊಂದಿದ್ರು ಅವರು? ವಿವೇಕಾನಂದರು ತಮ್ಮ ಬಾಲ್ಯ ಜೀವನದಲ್ಲಿ ತುಂಬಾ ತುಂಟವಾಗಿರ್ತಾರೆ, ತುಂಬಾ ಹುಡುಗಾಟ, ತುಂಬಾ ತುಂಟ, ಎಲ್ಲರನ್ನು ಕೂಡ ಗೋಳೈಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ವಿವೇಕಾನಂದರು. ನೀವೇನ್ ತರಲೆ ಮಾಡ್ತೀರಾ? ಇದಕ್ಕಿಂತ 100 ಪಟ್ಟು ತರಲೆಗಳನ್ನು ಮಾಡುವಂತಹ ಕೆಲಸವನ್ನ ವಿವೇಕಾನಂದರು ಮಾಡ್ತಾ ಇದ್ರು. ಅಂತಹ ಒಬ್ಬ ವ್ಯಕ್ತಿ, ಅಷ್ಟೊಂದು ಗಲಾಟೆ ಮಾಡುವಂತಹ ವ್ಯಕ್ತಿ, ಅಷ್ಟೊಂದು ತುಂಟಾಟವನ್ನ ಮಾಡುವಂತಹ ವ್ಯಕ್ತಿ ಹೇಗೆ ರಾಷ್ಟ್ರವನ್ನ ಕಟ್ಟದ, ಹೇಗೆ ಇಡೀ ವಿಶ್ವವನ್ನೇ ತನ್ನ ಕಡೆ ಗಮನ ತರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ವಿಷಯಕ್ಕೆ ನೋಡ್ತಾ ಹೋದಾಗ ಸ್ವಾಮಿ ವಿವೇಕಾನಂದರ ಒಂದು ತಾತ ದುರ್ಗದಾಸ ಚರಣದತ್ತ ಅಂತ ಹೇಳ್ತಾರೆ. ಆ ದುರ್ಗದಾಸ ಚರಣದತ್ತ ಅವ್ರ ತಾತ ಇವ್ರ ಹಾಗೆ ಸನ್ಯಾಸಿಯಾಗಿ ವಿದೇಶ ಕೊಟ್ಟೋಗಿ ಕಣ್ಮರೆ ಆಗ್ಬಿಟ್ಟಿರ್ತಾರೆ. ಒಂದು ಅರ್ಥಗಳಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿದಾಗ
ಅವ್ರಿಗೆ ಹೇಳ್ತಾರೆ ಭವಿಷ್ಯ ಜ್ಯೋತಿಷ್ ಹೇಳೋರು, ಇವನು ಹುಷಾರಾಗಿ ನೋಡ್ಕೊಳ್ಳಿ, ನೀವೇನೋ ಕೂಡ ಕೈ ಬಿಟ್ಬಿಟ್ರೆ ಇವ್ರ ತಾತ ಹೇಗೆ ಹೋದ್ರು ಹಾಗೆ ಸನ್ಯಾಸತ್ವವನ್ನು ತಗೊಂಡು ಹೊರಟೋಗ್ಬಿಡ್ತಾರೆ, ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಒಂದು ಮಾತು ಹೇಳ್ತಾರೆ. ಆದ್ರೂ ಕೂಡ ತಂದೆ ತಾಯಿಗಳು ಅಷ್ಟೊಂದು ಗಮನ ಕೊಡ್ಲಿಕ್ಕೆ ಹೋಗಲ್ಲ. ಆದ್ರೆ ಒಂದ್ಸಲ ಸ್ವಾಮಿ ವಿವೇಕಾನಂದರಿಗೆ ಒಂದಷ್ಟು ಸ್ವಾಮೀಜಿ ಕಂಡ್ರೆ ಎಷ್ಟು ಭಾವ ಬರುತ್ತೆ ಅಂತ ಹೇಳಿದ್ರೆ, ವಿವೇಕಾನಂದರು ಅವ್ರಿಗೆ ಎಲ್ಲೇ ಕೂಡಾಕ್ಲಿ ಅವ್ರಿಗಿರ್ಲಿ ಸನ್ಯಾಸಿಗಳು ಸ್ವಾಮೀಜಿಗಳು ಬಂದ್ರು ಅಂದ ತಕ್ಷಣ ಅವ್ರಿಗೆ ಮನೆಯಲ್ಲಿ ಏನಿರ್ತೋ ಅದನ್ನ ಸಂಪೂರ್ಣವಾಗಿ ದಾನ ಮಾಡುವಂತಹ ಕೆಲಸ ಮಾಡ್ತಾರೆ, ಸಂಪೂರ್ಣವಾಗಿ ಕೊಟ್ಬಿಡುವಂತಹ ಕೆಲಸ ಮಾಡ್ತಾರೆ. ಇದನ್ನ ನೋಡಿ ತಾಯಿ ಏನ್ ಮಾಡ್ತಾಳೆ, ವಿವೇಕಾನಂದರು ಸ್ವಾಮೀಜಿಗಳು ಅಥವಾ ಸನ್ಯಾಸಿಗಳು ಬಂದ ತಕ್ಷಣ ಅವ್ರನ್ನ ಕೂಡಾಕುವಂತಹ ಕೆಲಸ ಆಗ್ಬಿಡುತ್ತೆ. ಎಲ್ಲಿಗೆ ರೂಮ್ ಒಳಗೆ ಕೂಡಾಕ್ಬಿಡ್ತಾರೆ. ಆ ಕೂಡಾಕೋದು ಕೂಡ ಸ್ವಾಮೀಜಿ ವಿವೇಕಾನಂದರು ಬಿಡೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕೂಡಾಕೋದ್ರು ಕೂಡ ಮನೆ ಒಳಗಿಂದ ಅವ್ರಿಗೆ ಅವ್ರಿಕೊಂಡಂತಹ ಬಟ್ಟೆನೂ ಕೂಡ ಬಿಚ್ಚಿಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಅಷ್ಟು ಮಟ್ಟಿಗೆ ಸ್ವಾಮೀಜಿ ಸನ್ಯಾಸಿ ಅಂದ್ರೆ ಅಷ್ಟು ಪ್ರೇರಣೆ ಅಥವಾ ಅಷ್ಟು ಅವ್ರ ಆಸಕ್ತಿದಾಯಕವಾದಂತಹ ಒಂದು ವ್ಯಕ್ತಿಯಾಗಿ ಪರಿಣಮಿಸ್ತಾರೆ. ಇಂತಹ ಒಂದು ವಿವೇಕಾನಂದರು ಸಂಪೂರ್ಣವಾಗಿ ಬೆಳೀತಾ ಹೆಚ್ಚು ವಿದ್ಯಾವಂತರಾಗೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಚಿಂತನೆಗಳು ಬೆಳೆಸ್ಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಆಧ್ಯಾತ್ಮಿಕವಾಗಿ ಅಂದ್ರೆ ದೇವರ ಬಗ್ಗೆ ಹೆಚ್ಚು ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹ ಸಂದರ್ಭಗಳಲ್ಲಿ ಒಂದು ಹಂತಗಳಲ್ಲಿ ಅವರು ಪ್ರೌಢ ಶಿಕ್ಷಣಕ್ಕೆ ಹೋಗಿರ್ತಾರೆ. ಪ್ರೌಢ ಶಿಕ್ಷಣಕ್ಕೆ ಹೋದಾಗ ಅವರಿಗೆ ಹಲವಾರು ತರದ ಒಂದು ಕಲೆಗಳು, ಆಟದಲ್ಲಿ, ಬೇರೆ ಪಾಠಗಳಲ್ಲಿ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಆದರೂ ಕೂಡವಾಗಿ ಒಂದು ಸಂದರ್ಭಗಳಲ್ಲಿ ತುಂಬಾ ನಿರಾಸೆ ಕಾಡ್ತಾ ಹೋಗುತ್ತೆ, ತುಂಬಾ ಮೂಡಿ ಆಗ್ತಾ ಹೋಗ್ತಾರೆ. ಆಗ ಅದನ್ನು ಗಮನಿಸಿದಂತಹ ಹೈಸ್ಕೂಲ್ ಟೀಚರ್ ಅವರು ಹೆಸ್ಟ್ರಿ ಅನ್ನೋರು ಅವ್ರನ್ನ ಕೇಳ್ತಾರೆ ವಿವೇಕಾನಂದರಿಗೆ, ಯಾಕೆ ಇಷ್ಟೊಂದು ನೀವು ಮೂಡಿ ಆಗಿದ್ದಾರೆ ಇತ್ತೀಚೆಗೆ, ಯಾಕಪ್ಪ ಏನಾಯ್ತು ಅಂತ ಕೇಳ್ತಾರೆ. ಸೊ ಕೇಳಿದಾಗ, ಸರ್ ನೀವು ದೇವ್ರನ್ನ ನೋಡಿದಿರಾ, ದೇವ್ರು ನಿಮಗೆ ಪರಿಚಯ ಇದಾರಾ, ದೇವ್ರು ನಿಮಗೆ ಗೊತ್ತಾ, ಅವ್ರ ಜೊತೆ ಮಾತಾಡಿದಿರಾ ಅಂತ ನೇರವಾಗಿ ಅವ್ರನ್ನ ಕೇಳ್ತಾರೆ. ನಾವೇನ್ ಮಾಡ್ತೀವಿ ಕೇಳಿದ್ರೆ ಗೊತ್ತಿಲ್ಲ ಅಂತ ಸಹಜವಾಗಿ ಹೇಳ್ತೀವಿ. ಮೇಷ್ಟ್ರು ಕೂಡ ಹೇಳ್ತಾರೆ, ಹೌದಪ್ಪ ನಾನು ನೋಡಿಲ್ಲ, ಆದ್ರೆ ನೀನು ನೋಡಬಹುದು. ನಾನು ದೇವ್ರನ್ನ ನೋಡಿಲ್ಲ, ಆದ್ರೆ ನೀನು ದೇವ್ರನ್ನ ನೋಡಬಹುದು. ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂತಹ ದೇವ್ರನ್ನ ತೋರಿಸುವಂತಹ ವ್ಯಕ್ತಿ ಇದ್ರೆ ಅವ್ರ ಹತ್ರ ಹೋಗ್ಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಯಾರು? ಅವರ ಮೇಷ್ಟ್ರು, ಇಂಗ್ಲಿಷ್ ಮೇಷ್ಟ್ರು. ಆಗ ಏನ್ ಮಾಡ್ತಾರೆ, ಯಾರು ಅವರು ಅಂತ ಕೇಳಿದಾಗ, ಹೀಗೆ ಕಲ್ಕತ್ತಾದಲ್ಲಿ ಒಂದು ಕಾಳಿ ಮಠ ಇದೆ, ಆ ಕಾಳಿ ಮಠದಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾರೆ, ಆ ಸ್ವಾಮೀಜಿನ ಭೇಟಿ ಆದ್ರೆ ಅವ್ರು ಖಂಡಿತವಾಗ್ಲೂ ಕೂಡ ನಿನಗೆ ದೇವರು ತೋರಿಸ್ತಾರೆ ಅಂತ ಹೇಳ್ತಾರೆ. ಆ ಸ್ವಾಮೀಜಿ ಬೇರೆ ಯಾರು ಅಲ್ಲ, ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು ನಿನಗೆ ದೇವರನ್ನ ತೋರಿಸ್ತಾರೆ, ಅಲ್ಲಿ ಹೋಗಿ ನೀನು ಅವ್ರನ್ನ ಭೇಟಿ ಆಗುವಂತ ವಿವೇಕಾನಂದರಿಗೆ ಹೇಳಿ ಕಳಿಸ್ತಾರೆ. ಆದ್ರೆ ವಿವೇಕಾನಂದರು ಬಂದಾಗ ಅವ್ರಿಗೆ ನೇರವಾಗಿ ಭೇಟಿಯಾಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಅನಿವಾರ್ಯವಾಗಿ ಹಿಂಗಿರುತ್ತೆ ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧ ಸಿಗ್ಬೇಕಾಗತ್ತೆ. ಒಂದ್ಸಲ ರಾಮಕೃಷ್ಣ ಪರಮಹಂಸರೇ ವಿವೇಕಾನಂದರ ಹುಡ್ಕೊಂಡ್ ಬರುವಂತಹ ಒಂದು ಕೆಲಸ ಆಗುತ್ತೆ. ಆದ್ರೆ ನೇರವಾಗಿ ಹುಡ್ಕೊಂಡು ಬರಲ್ಲ, ಬೇರೊಂದು ಅನ್ಯ ಕಾರ್ಯದ ಪ್ರಯುಕ್ತವಾಗಿ ಅವ್ರನ್ನ ಹುಡ್ಕೊಂಡು ಬರುವಂತಹ ಕೆಲಸ ಆಗುತ್ತೆ. ಆ ಸಂದರ್ಭಗಳಲ್ಲಿ ವಿವೇಕಾನಂದರ ಭೇಟಿ ಆಗ್ತಾರೆ. ವಿವೇಕಾನಂದರ ಭೇಟಿ ಆದ ತಕ್ಷಣ ರಾಮಕೃಷ್ಣ ಪರಮಹಂಸರಿಗೆ ನೋಡಿ, ರಾಮಕೃಷ್ಣ ಪರಮಹಂಸರನ್ನ ವಿವೇಕಾನಂದ ನೋಡಿರಲಿಲ್ಲ, ವಿವೇಕಾನಂದರನ್ನ ರಾಮಕೃಷ್ಣ ಪರಮಹಂಸರು ನೋಡಿರಲಿಲ್ಲ. ಆದ್ರೂ ಕೂಡವಾಗಿ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ ಅಗಾಧವಾಗಿರುತ್ತೆ. ಅವ್ರನ್ನ ನೋಡಿದ ತಕ್ಷಣ ಎಷ್ಟೋ ವರ್ಷಗಳ ಕಾಲ ಅವ್ರು ನೋಡಿದೀನಿ ಅನ್ನುವಂತಹ ಅನುಭವದಲ್ಲಿ, ನನ್ನನ್ನು ಯಾಕೆ ಇಷ್ಟು ವರ್ಷ ನೀನು ನೋಡಕ್ ಬರ್ಲಿಲ್ಲ, ನನ್ನನ್ನು ಯಾಕೆ ಭೇಟಿ ಮಾಡಕ್ ಬರ್ಲಿಲ್ಲ, ನನ್ನ ಯಾಕೆ ಮಾತಾಡಿಸ್ಲಿಲ್ಲ ನೀನು ಅಂತ ತುಂಬಾ ಗಾಢವಾಗಿ ಚಿಂತನೆಗಳು ತೊಡ್ಕೊಂತಾರೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು. ವಿವೇಕಾನಂದ ಅನ್ಸುತ್ತೆ, ಏನು ಈ ವ್ಯಕ್ತಿ ಇವರು, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ರಾಮಕೃಷ್ಣ ಪರಮಹಂಸರನ್ನ, ಆದ್ರೂ ಕೂಡವಾಗಿ ನನ್ನ ನೋಡಕ್ ಬರಲಿಲ್ಲ ಅಂತ ಕೇಳ್ತಾರಲ್ಲ, ಮಾನಸಿಕವಾಗಿ ಏನಾದ್ರು ಹುಚ್ಚುರ ಇವರು, ಮತಿಭ್ರಮಣೆ ಆಗಿದ್ಯಾ? ಸೊ ಹೀಗೆಲ್ಲಾನು ಕೂಡ ಅವ್ರು ಪ್ರಶ್ನೆ ಮಾಡ್ಕೊಂತಾರೆ. ಆದ್ರೆ ರಾಮಕೃಷ್ಣ ಪರಮಹಂಸ ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಗೆ ವಿವೇಕಾನಂದ ಹೇಳ್ತಾರೆ, ನೀನು ಮತ್ತೊಮ್ಮೆ ಬರಬೇಕು ನನ್ನ ಆಶ್ರಮಕ್ಕೆ, ಇಲ್ಲ ಅಂತ ಹೇಳಿದ್ರೆ ನಾನೇ ನಿನ್ನನ್ನು ಹುಡ್ಕೊಂಡು ಬರ್ತೀನಿ ಅಂತ ಮತ್ತೊಮ್ಮೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದಕ್ಕೆ ಹೇಳಿ ಕಳಿಸ್ತಾರೆ. ಸೊ ಇದಾದ್ಮೇಲೆ ರಾಮಕೃಷ್ಣ ಪರಮಹಂಸರ ಮತ್ತು ವಿವೇಕಾನಂದ ಸಂಬಂಧ ಹೆಚ್ಚು ಗಾಢವಾಗಿ ಆಗ್ತಾ ಹೋಗುತ್ತೆ. ಹೆಚ್ಚು ಗಾಢವಾಗಿ ಆಗ್ತಾ ಹೋದಾಗ ಇನ್ನೇನು ಅವರು ಆಧ್ಯಾತ್ಮಿಕವಾಗಿ ತೊಡಕೊಳ್ತಾರೆ ವಿವೇಕಾನಂದರು ಅನ್ನುವ ಅಂತ ಮಟ್ಟಿಗೆ ಬರುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ವಿವೇಕಾನಂದರ ತಂದೆ ತೀರ್ಕೊಳ್ತಾರೆ 1884 ಸಂದರ್ಭ. ಸೊ ಆ ಸಂದರ್ಭಗಳಲ್ಲಿ ವಿವೇಕಾನಂದ ತಂದೆ ತೀರ್ಕೊಂಡಾಗ ವಿವೇಕಾನಂದರಿಗೆ ಸಂಪೂರ್ಣವಾಗಿ ಆ ಸಂಸಾರದ ಎಲ್ಲ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಒಂದು ಹೊಣೆ ಬೀಳುತ್ತೆ ಅವ್ರಿಗೆ. ಒಂದ್ ಅರ್ಥಗಳಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಹೇಳಿದ್ರು, ಶ್ರೀಮಂತವಾದಂತಹ ಕುಟುಂಬ ಎಷ್ಟರ ಮಟ್ಟಿಗೆ ಬಡತನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಸಮಸ್ಯೆ ಆಗುವಂತಹ ಕೆಲಸ ಆಗುತ್ತೆ. ಅಂತಹ ಕ್ಷಣವನ್ನ ಫೇಸ್ ಮಾಡ್ತಾರೆ ವಿವೇಕಾನಂದ. ನೀವು ನಂಬ್ತಿರೋ ಬಿಡ್ತಿರೋ, ವಿವೇಕಾನಂದರು ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ, ವಕೀಲರು ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ,
ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡಿ ಜೀವನವನ್ನ ಮಾಡ್ಲಿಕ್ಕೆ ದುಡ್ಡು ಬೇಕಲ್ಲ, ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ವಿವೇಕಾನಂದರು ಹೋಗ್ತಾರೆ. ಆಗ ರಾಮಕೃಷ್ಣ ಪರಮಹಂಸರಿಗೆ ಗೊತ್ತಾಗ್ಬಿಡುತ್ತೆ, ವಿವೇಕಾನಂದರು ಆಧ್ಯಾತ್ಮಿಕವನ್ನ ಬಿಟ್ಟು ಬೇರೊಂದು ದುಡಿಮೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ದಾರಿ ತರಬೇಕು ಅನ್ನುವಂತಹ ಉದ್ದೇಶದಿಂದ ರಾಮಕೃಷ್ಣ ಪರಮಹಂಸರು ಮತ್ತೆ ವಿವೇಕಾನಂದರ ಕರ್ಕೊಂಡು ಬರುವಂತಹ ಕೆಲಸ ಆಗುತ್ತೆ. ಅವ್ರನ್ನ ಕರೆಸ್ಕೊಂಡು ರಾಮಕೃಷ್ಣ ಪರಮಹಂಸರು ಎಲ್ಲ ಅಶ್ಯೂರೆನ್ಸ್ ಕೊಡ್ತಾರೆ, ನಿನ್ನ ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ನಿಭಾಯಿಸ್ತಾ ಹೋಗ್ತೀನಿ, ನೀನು ಸಂಪೂರ್ಣವಾಗಿ ನನ್ನ ಜೊತೆ ಇರಬೇಕು ಅನ್ನುವಂತಹ ಒಂದು ಆದೇಶವನ್ನ ಹೊರಡಿಸ್ತಾರೆ. ಆಗ ವಿವೇಕಾನಂದರಿಗೆ ಒಂದು ರೀತಿಯಂತಹ ತೃಪ್ತಿ, ರಾಷ್ಟ್ರದ ಒಂದು ಸಾಧನೆಗಾಗಿ, ವಿಶ್ವದ ಸಾಧನೆಗಾಗಿ ಏನು ಮಾಡಬೇಕಿತ್ತು ಅಂತಹ ಕೆಲಸಕ್ಕೆ ಪ್ರೇರಣೆ ಕೊಟ್ಟರು ರಾಮಕೃಷ್ಣ ಪರಮಹಂಸರು. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಒಂದು ಸಂಬಂಧ, ಅವ್ರ ಜೊತೆ ಸಂಬಂಧ ಇನ್ನು ಹೆಚ್ಚು ಗಟ್ಟಿಯಾಗ್ಲಿಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಆ ತರದ ಆಧ್ಯಾತ್ಮಿಕ ಒಂದು ಶಕ್ತಿ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದ ನಡುವೆ ಒಂದು ಗಾಢವಾಗಿ ಬೆಳೆಯುವಂತಹ ಕೆಲಸ ಆಗುತ್ತೆ. ಆ ಸಂದರ್ಭಗಳಲ್ಲಿ ಇನ್ನೊಂದು ಒಂದು ಘಟನೆ ಜರುಗುತ್ತೆ. ಏನು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಜೊತೆಗೆ ಸೇರಿ ಆಧ್ಯಾತ್ಮಿಕವಾಗಿ ಈ ರಾಷ್ಟ್ರವನ್ನ ಬಲಿಷ್ಠ ಮಾಡಬೇಕು ಅಂತ ಹೊರಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹಲವಾರು ಸಮಸ್ಯೆಗಳಿಂದಾಗಿ ಅವರು ಕೂಡ ದೇಹತ್ಯಾಗವನ್ನ ಮಾಡುವಂತಹ ಕೆಲಸ ಆಗುತ್ತೆ. ಸೊ ಅವರು ಕೂಡ ಸತ್ತೋಗ್ಬಿಡ್ತಾರೆ. ಆಗ ನಿಜವಾಗ್ಲೂ ಕೂಡ ವಿವೇಕಾನಂದರಿಗೆ ಒಂದು ಚಾಲೆಂಜ್ ಎದುರಾಗುತ್ತೆ. ಸೊ ಏನ್ ಮಾಡ್ಬೇಕು ನೆಕ್ಸ್ಟ್? ಈ ರಾಷ್ಟ್ರವನ್ನ ಆಧ್ಯಾತ್ಮಿಕವಾಗಿ ನಾನು ಬಲಿಷ್ಠ ಮಾಡಬೇಕು, ಎಲ್ಲ ರಾಷ್ಟ್ರದ ಎಲ್ಲ ಯುವಕ ಯುವತಿಯರನ್ನ ನಾನು ಜಾಗೃತಗೊಳಿಸಬೇಕು. ಹಾಗಿದ್ದಾಗ ನಾನು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಅವ್ರು ನಿಜವಾಗ್ಲೂ ಕಾಡ್ತಾ ಹೋಗ್ಲಿಕ್ಕೆ ಶುರುವಾಗುತ್ತೆ. ಆಗ 1666ರಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ದೇಹತ್ಯಾಗ ಆಗುತ್ತೆ. ಅದಾದ್ಮೇಲೆ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿ ಆ ಮಿಷನ್ ಅನ್ನ ಆಧಾರವಾಗಿ ಇಟ್ಕೊಂಡು ರಾಮಕೃಷ್ಣ ಪರಮಹಂಸರ ವಿವೇಕಾನಂದರು ಅವರ ಎಲ್ಲ ಆದರ್ಶಗಳನ್ನ, ರಾಮಕೃಷ್ಣ ಪರಮಹಂಸರ ಎಲ್ಲ ಆದರ್ಶಗಳನ್ನ ಇಡೀ ರಾಷ್ಟ್ರಾದ್ಯಂತ ಕಾಲ್ನಡಿಗೆಯಲ್ಲಿ ಹೋಗಿ ಎಲ್ಲ ಪಸರಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಫಸ್ಟ್ ಟೈಮ್ 1888ರಲ್ಲಿ ಭಾರತವನ್ನ ಪ್ರವಾಸ ಮಾಡ್ಲಿಕ್ಕೋಸ್ಕರವಾಗಿ ಹೊರಡ್ತಾರೆ ಉತ್ತರ ಭಾರತದ ಕಡೆ. ಅಲ್ಲಿ ಹೊರಟಾಗ ಉತ್ತರ ಭಾರತದಲ್ಲಿ ಒಂದು ಅನುಭವ ಸಿಗುತ್ತೆ ವಿವೇಕಾನಂದರಿಗೆ. ಎಂತಹ ಅನುಭವ ಅಂತ ಹೇಳಿದ್ರೆ, ಆ ಒಂದು ಉತ್ತರ ಭಾರತದಲ್ಲಿ ಒಂದು ದುರ್ಗಾ ಮಾತೆಯನ್ನ ಪೂಜಿಸಿ ಆಚೆ ಬರ್ತಿರ್ತಾರೆ ವಿವೇಕಾನಂದರು. ಇಡೀ ಒಂದು ಎಲ್ಲ ರಾಷ್ಟ್ರವನ್ನ ಸಂಚಾರ ಮಾಡಬೇಕು ಅಂತ ಹೇಳಿ ಆ ಪೂಜೆ ಮಾಡಿ ಹೊರಬರ್ಬೇಕಾದ್ರೆ ವಿವೇಕಾನಂದರಿಗೆ ಫಸ್ಟ್ ಟೈಮ್ ಅನುಭವ ಆಗುತ್ತೆ. ಸನ್ಯಾಸಿ ಅಂತ ಹೇಳಿದ್ರೆ ಒಂದು ಉದ್ದವಂತಹ ಜುಬ್ಬ ಹಾಕೊಂಡು, ಕೇಸಿ ಶಾಲ್ ಹಾಕೊಂಡು, ಅದು ಒಂದು ಪೇಟ ಹಾಕೊಂಡು ಸುತ್ತಲಿಕ್ಕೆ ಹೊರಡ್ತಾರೆ. ಆ ಸಂದರ್ಭಗಳಲ್ಲಿ ಆ ವ್ಯಕ್ತಿ ನೋಡಿ ಒಂದಷ್ಟು ಕೋತಿಗಳು ಹಟ್ಟಿಸ್ಕೊಂಡ್ ಬರ್ತವೆ. ಕೋತಿಗಳ ಕೆಲಸ ಏನೋ ಹಟ್ಟಿಸ್ಕೊಂಡ್ಬರೋದು ಅಥವಾ ಕೀಟ್ಲೆ ಮಾಡೋದು ಕೆಲಸ ಆಗುತ್ತೆ. ಅವ್ರು ನೋಡಿದ ತಕ್ಷಣ, ವೇಷಭೂಷಣ ನೋಡಿದ ತಕ್ಷಣ ಆಗ ವಿವೇಕಾನಂದರು ಗಾಬರಿ ಆಗ್ಬಿಡ್ತಾರೆ. ಗಾಬರಿಯಾಗಿ ಅವರು ಕೂಡ ಓಡೋಗ್ತಿರ್ತಾರೆ. ಓಡೋಗ್ಬೇಕಾದ್ರೆ ಮತ್ತೊಬ್ಬ ಹಿರಿಯ ಸನ್ಯಾಸಿ ಹೇಳ್ತಾನೆ, ಅಲ್ಲೇ ನಿಲ್ಲು, ಓಡಬೇಡ. ಆ ಘೋಷಣೆ, ಆ ಹಿರಿಯ ಸ್ವಾಮೀಜಿ ಕೊಟ್ಟಂತಹ ಘೋಷಣೆ ಮತ್ತೆ ಯಾವತ್ತೂ ಕೂಡ ಅವರು ಹಿಂತಿರ್ಲಿಲ್ಲ. ರಾಷ್ಟ್ರವನ್ನ ಪರ್ಯಟನೆ ಮಾಡ್ಲಿಕ್ಕೆ ಹೊರಟಾಗ ಏನು ಅನುಭವ, ಆ ಫಸ್ಟ್ ಅನುಭವ ಆಯಿತು. ಅಂತಹ ಅನುಭವದಿಂದಾಗಿ ಅವರು ಹಲವಾರು ತರದ ಒಂದು ಪಾಠವನ್ನು ಕಲಿತಾರೆ. ಸೊ ಅನಂತರಗಳಲ್ಲಿ ಉತ್ತರ ಭಾರತಕ್ಕೆ ಹಲವಾರು ಪ್ರಚಾರಕ್ಕೆ ಹೋಗುವಂತಹ ಕೆಲಸ, ಹಲವಾರು ಭಾಷಣಗಳನ್ನ ಮಾಡುವಂತಹ ಕೆಲಸ. ನೋಡಿ, ಒಂದು ವಿಷಯ, ಅಲ್ಲಿವರೆಗೂ ಕೂಡ ವಿವೇಕಾನಂದರಿಗೆ ವಿವೇಕಾನಂದ ಅನ್ನುವಂತಹ ಹೆಸರಿಂದ ಅವ್ರು ಕರಿತಿರಲ್ಲ. ಅವ್ರನ್ನ ಕೇವಲ ಸ್ವಾಮೀಜಿ, ಸನ್ಯಾಸಿ, ಒಬ್ಬ ಸಂತ, ಒಬ್ಬ ಯಾವುದೋ ಸ್ವಾಮೀಜಿ ಅನ್ನುವ ಸಂದರ್ಭ ಆದ್ಮೇಲೆ ಅವ್ರಿಗೆ ವಿವೇಕಾನಂದ ಅನ್ನುವಂತ ಹೆಸರು ಬರ್ತಾ ಹೋಗುತ್ತೆ. ಯಾರಿಟ್ರು ಅಂತ ಹೇಳ್ತಾರೆ, ರಜಪೂತರ ಒಂದು ಆಸ್ಥಾನಕ್ಕೆ ಹೋಗ್ತಾರೆ. ರಜಪೂತರ ಆಸ್ಥಾನದಲ್ಲಿ ಆಳ್ವರರ ಒಂದು ರಾಜರಿರ್ತಾರೆ. ಅಲ್ಲಿ ಮಂಗಳ ಸಿಂಗ್ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ನೋಡಿ, ಆ ಮಂಗಳ ಸಿಂಗನಿಗೆ ಹೆಂಗೆ ಪಾಠ ಮಾಡಿದ್ರು ವಿವೇಕಾನಂದರು ಅಂತ ಹೇಳಿದ್ರೆ, ಮತ್ತೆ ಅವರು ಯಾವತ್ತೂ ಕೂಡ ವಿವೇಕಾನಂದರನ್ನ ಮರಲಿಲ್ಲ. ಸೊ ಅಷ್ಟು ರೀತಿಗಳಲ್ಲಿ ಅವರು ಪಾಠ ಮಾಡುವಂತಹ ಕೆಲಸ ಆಗುತ್ತೆ. ಹೇಗೆ ವಿಷಯವನ್ನ ಮಂಡನೆ ಮಾಡುದು ಅಂತ ಹೇಳಿದ್ರೆ, ಮಂಗಳ ಸಿಂಗ್ ಆಸ್ಥಾನಕ್ಕೆ ಹೋಗ್ತಾರೆ ವಿವೇಕಾನಂದರು. ಕೇಳಿಸಿದ್ಯಾ? ಅರ್ಥ ಆಗ್ತಿದೆಯಲ್ಲ? ಹೊರಾಗ್ತಿದ್ಯಾ? ಇಲ್ಲ ಅಲ್ವಾ? ಕಡೆ ಗಮನಿಸಿ. ಮಂಗಳ ಸಿಂಗನ ಆಸ್ಥಾನಕ್ಕೆ ವಿವೇಕಾನಂದರು ಹೋಗ್ತಾರೆ. ಮಂಗಳ ಸಿಂಗನ ಆಸ್ಥಾನಕ್ಕೆ ಹೋದಾಗ ಆ ಮಂಗಳ ಸಿಂಗ್ ಅನ್ನುವಂತಹ ರಾಜ ಮೂರ್ತಿ ಪೂಜೆಯನ್ನ, ಭಾವಚಿತ್ರ ಪೂಜೆಯನ್ನ, ಫೋಟೋವನ್ನ ಆ ಆಸನಗಳಲ್ಲಿ ಎಲ್ಲೂ ಕೂಡ ಅವನು ಪೂಜೆ ಮಾಡೋಂಗಿಲ್ಲ. ಈ ತರಗಳಲ್ಲಿ ಆದೇಶನ ಹೊರಡಿಸಿದ್ದಾನೆ. ಹಾಗಿದ್ದಾಗ ಏನ್ ಮಾಡೋದು ಪ್ರಜೆಗಳು? ರಾಜ ಆದೇಶ ಕೊಟ್ಟಲ್ಲಿ ಏನ್ ಮಾಡ್ಬೇಕು? ಉಲ್ಲಂಘನೆ ಮಾಡ್ಬೇಕಾ? ಏನ್ ಮಾಡ್ಬೇಕು? ಅದನ್ನ ಪಾಲಿಸ್ಬೇಕು. ಸೊ ಹಾಗಿದ್ದಾಗ ಏನ್ ಮಾಡ್ತಿರೋ, ಅಲ್ಲಿ ಯಾವುದೇ ಒಬ್ಬ ಪ್ರಜೆ ಆ ಒಂದು ದೇಶದಲ್ಲಿ, ಆ ಒಂದು ರಾಜ್ಯದಲ್ಲಿ ಯಾವುದೇ ಪೂಜೆಗಳನ್ನ ಮಾಡ್ತಿರಲಿಲ್ಲ. ಭಾವಚಿತ್ರಗಳಿಗೆ ಪೂಜೆ ಮಾಡ್ತಿರ್ಲಿಲ್ಲ, ಮೂರ್ತಿ ಪೂಜೆ ಮಾಡ್ತಿರ್ಲಿಲ್ಲ. ಸೊ ಹಾಗೆ ಅವರಿಗೆ ಏನ್ ಬರುತ್ತೋ ಹಾಗೆ ಪೂಜೆ ಮಾಡ್ಕೊಳ್ಳುವಂತಹ ಕೆಲಸ ಇತ್ತು. ಬಟ್ ಭಾವಚಿತ್ರ ಪೂಜೆಗಳು ಇರಲಿಲ್ಲ. ಸೊ ಇಂತಹ ಸಂದರ್ಭಗಳಲ್ಲಿ ವಿವೇಕಾನಂದರು ಹೋದ್ಮೇಲೆ ಅವ್ರಿಗೆ ಹೇಗೆ ಬುದ್ಧಿ ಕಲಿಸು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ರಾಜನಂತರ ಹೋಗಿ, ನೀವು ಯಾಕೆ ಮೂರ್ತಿ ಪೂಜೆನ ಮಾಡ್ತಿಲ್ಲ? ಯಾಕೆ ನೀವು ಭಾವಚಿತ್ರಗಳನ್ನ ಪೂಜೆ ಮಾಡ್ತಿಲ್ಲ?
ಗಮನಿಸಿ, ಇಲ್ಲಿ ಕೇಳಿ, ತುಂಬಾ ಇಂಟ್ರೆಸ್ಟಿಂಗ್ ಶಬ್ದಗಳು. ಯಾಕೆ ನೀವು ಪೂಜೆ ಮಾಡ್ತಿಲ್ಲ ಅಂತ ಕೇಳಿದಾಗ, ನನಗದ್ರ ಆಸಕ್ತಿ ಇಲ್ಲ, ಅದರಲ್ಲಿ ಜೀವಂತ ಇರಲ್ಲ, ಅಲ್ಲಿ ಜೀವಂತಿಕೆ ಇಲ್ಲ, ಹಾಗಾಗಿ ಅದನ್ನ ಪೂಜೆ ಮಾಡಬೇಡಿ ಅಂತ ನಾನು ಕೂಡ ಮಾಡಲ್ಲ, ಬೇರೆಯವರು ಕೂಡ ಮಾಡೋಗಿಲ್ಲ ಅಂತ ಆದೇಶ ಕೊಟ್ಟಿದ್ದೀನಿ ಅನ್ನುವಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತಾರೆ. ಹಾಗಿದ್ದಾಗ ಹೌದಾ ಸ್ವಾಮಿ, ಹಾಗಿದ್ರೆ ನಿಮ್ಮ ಒಂದು ಫೋಟೋವನ್ನ ತರಿಸ್ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಭಾವಚಿತ್ರವನ್ನ, ನಿಮ್ಮ ಫೋಟೋವನ್ನ ತರಿಸ್ಕೊಡಿ. ಆಯ್ತು, ಆ ಪಕ್ಕದ ಮಂತ್ರಿಗೆ ಹೇಳ್ತಾರೆ, ದಿವಾನರಿಗೆ ಹೇಳ್ತಾರೆ, ಮಂತ್ರಿಗಳಿಗೆ ತರಿಸ್ಕೊಳ್ತಾರೆ. ಯಾರ್ದು? ಮಂಗಳ ಸಿಂಗ್ನ ಒಂದು ರಾಜರ ಒಂದು ಭಾವಚಿತ್ರವನ್ನ ತರಿಸ್ಕೊಳ್ತಾರೆ. ಅದರ ಪಕ್ಕ ರಾಜ ಇರ್ತಾರೆ, ಅದ್ರ ಪಕ್ಕ ವಿವೇಕಾನಂದ ಇರ್ತಾರೆ, ನಂತರದಲ್ಲಿ ಮಂತ್ರಿಗಳು ಕೂಡ ಇರ್ತಾರೆ. ಆಗ ವಿವೇಕಾನಂದ ಹೇಳ್ತಾರೆ, ಮಂತ್ರಿಗಳೇ ಆ ಭಾವಚಿತ್ರಕ್ಕೆ ಉಯಿರಿ, ನಿಮ್ಮ ಮಹಾರಾಜರ ಭಾವಚಿತ್ರಕ್ಕೆ ಉಗಿರಿ ಅಂತ ಹೇಳ್ತಾರೆ. ಆವಾಗ ಒಂದು ಕ್ಷಣ ಮಂತ್ರಿ ಏನ್ ಮಾಡ್ತಾರೆ, ಅವ್ರನ್ನ ನೋಡ್ತಾರೆ, ರಾಜನ್ ನೋಡ್ತಾರೆ, ವಿವೇಕಾನಂದ ನೋಡ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಅದು ಭಾವಚಿತ್ರ, ನಿಮ್ ರಾಜರಲ್ಲ. ನಿಮ್ಮ ರಾಜರೇ ಹೇಳಿದರೆ ಈ ಭಾವಚಿತ್ರದಲ್ಲಿ ಜೀವ ಇಲ್ಲ, ಭಾವ ಇಲ್ಲ, ಭಾವನೆಗಳಿಲ್ಲ, ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ಹೋಗಿರಿ, ನಾನು ಇದನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಸಾಧ್ಯ ಇದೆಯಾ? ನೋಡಿ ಹೇಳ್ತಾರೆ, ನೋಡಿ ಮಹಾರಾಜರೇ, ನಿಮ್ಮ ಮಂತ್ರಿ ನೀವು ನಿಮ್ಮ ಭಾವಚಿತ್ರಕ್ಕೆ ಉಗಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನೀವು ಅಲ್ಲಿ ಇಲ್ದಿದ್ರು ಕೂಡವಾಗಿ ಅಲ್ಲಿ ನೀವು ಇದ್ದೀರಾ ಅನ್ನುವಂತಹ ಒಂದು ಕಲ್ಪನೆಯಿಂದಾಗಿ ಅವರು ಉಗಿತಾ ಇಲ್ಲ. ನೋಡಿ ಸ್ವಾಮಿ, ಇದೇ ನಮ್ಮ ಭಾವನೆ, ಇದೇ ನಮ್ಮ ಕಲ್ಪನೆ, ಇದೇ ನಮ್ಮ ಜೀವಂತಿಕೆ. ನಮ್ಮ ಹಿಂದೂ ಸಮಾಜದಲ್ಲಿ ಭಾವಚಿತ್ರಗಳನ್ನ, ಪೂಜೆಗಳನ್ನ, ಮೂರ್ತಿಗಳನ್ನ ಯಾಕೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಮೂರ್ತಿಯಲ್ಲಿ ಭಾವನೆಗಳು ಇದಾವೆ ಅನ್ನುವಂತಹ ಅರ್ಥಗಳಲ್ಲಿ, ಜೀವ ಇದೆ ಅನ್ನುವಂತಹ ಅರ್ಥಗಳಲ್ಲಿ ನಾವು ಪೂಜೆ ಮಾಡ್ತೀವಿ ಹೊರತು ಸುಮ್ನೆ ಪೂಜೆ ಮಾಡಲ್ಲ. ಹಾಗಾಗಿ ಇದನ್ನ ನಿಷೇಧ ಮಾಡಿ ಅಂತ ಹೇಳಿ ಮಂಗಳ ಸಿಂಗ್ ರಾಜನಿಗೆ ಒಂದು ಆಜ್ಞೆಗಳನ್ನ ಕೊಟ್ಟು ಮುಂದೆ ಹೋಗುವಂತಹ ಕೆಲಸ ಆಗುತ್ತೆ. ಹೀಗೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗುವ ಸಂದರ್ಭಗಳಲ್ಲಿ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳ ಘಟನೆ ನಡೆಯುತ್ತೆ. ವಿವೇಕಾನಂದರು ಪ್ರವಾಸ ಮಾಡುವ ಸಂದರ್ಭಗಳಲ್ಲಿ ಒಂದು ಮುಸಲ್ಮಾನರ ಮನೆಗೆ ಹೋಗ್ಬಿಡ್ತಾರೆ. ಮುಸಲ್ಮಾನರ ಮನೆಗೆ ಹೋಗುವಂತಹ ಕೆಲಸ ಆಗುತ್ತೆ. ಆ ಮುಸಲ್ಮಾನರ ಮನೆಗೆ ನಾಳೆ ನಿಶ್ಚಯ ಆಗುತ್ತೆ. ಆವಾಗ ಅವರ ಅನುಯಾಯಿ ಕೇಳ್ತಾನೆ, ಸ್ವಾಮೀಜಿ, ನಾವು ಹಿಂದೂಗಳು, ನಾವು ಮುಸಲ್ಮಾನರ ಮನೆಗೆ ಹೋಗ್ಬೇಕಾ ನಾಳೆ ಊಟಕ್ಕೆ, ನಾಳೆ ಪೂಜೆಗೆ ಅಲ್ಲಿ ಹೋಗ್ಬೇಕಾ ಅನ್ನುವಂತ ಪ್ರಶ್ನೆ ಆಗುತ್ತೆ. ಗಮನಿಸಿ, ನೋಡಿ, ನಮ್ಮೆಲ್ಲರೂ ಕೂಡ ಒಂದು ಅವೇರ್ನೆಸ್ ಇರಬೇಕು, ನಮ್ಮೆಲ್ಲರೂ ಕೂಡ ಒಂದು ಜಾಗೃತಿ ಇರಬೇಕು. ವಿವೇಕಾನಂದರು ಹೇಗಿದ್ರು, ಸ್ವಾಮೀಜಿ ಅನ್ನುವಂತಹ ಕಲ್ಪನೆಗೆ ಹೇಗೆ ಪೂರಕವಾಗಿ, ಪ್ರೇರಕವಾಗಿ ದೇಶಕ್ಕೆ ಮಾದರಿಯಾಗಿದ್ರು ಅನ್ನುವಂತಹ ವಿಷಯ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವಿಲ್ಲಿ ನಾಳೆ ಮುಸಲ್ಮಾನರ ಮನೆಗೆ ಊಟಕ್ಕೆ, ಪೂಜೆಗೆ ಹೋಗ್ಲಿಕ್ಕಿದೆ. ತನ್ನ ಅನುಯಾಯಿ ಕೇಳ್ತಾನೆ, ಸ್ವಾಮೀಜಿ, ನಾವು ಹಿಂದೂಗಳು, ಹಿಂದೂ ಸನ್ಯಾಸಿ, ಹಿಂದೂ ಸ್ವಾಮೀಜಿ, ನಾವ್ ಯಾಕೆ ಎಲ್ಲ ಹೋಗ್ಬೇಕು, ನಾವು ಹೋಗೋಗಿಲ್ಲ, ನಾವು ಹಿಂದೂ ಮನೆಗಳಿಗೆ ಹೋಗ್ಬೇಕು ಅಂತ ಕೇಳಿದಾಗ ಆ ಅನುಯಾಯಿಗೆ ಫಸ್ಟ್ ಮನಸ್ಸನ್ನ ಕ್ಲೀನ್ ಮಾಡ್ತಾನೆ. ಅವನಿರ್ತಕ್ಕಂತಹ ಒಂದು ಜಾಡ್ಯವನ್ನ, ಒಂದು ಎಲ್ಲವನ್ನ ಕೊಳೆಯನ್ನ ತೆಗೆಯುವಂತ ಕೆಲಸ ಮಾಡ್ತಾನೆ. ಕೇಳ್ತಾನೆ ಅನುಯಾಯಿಗೆ, ನಾನು ಯಾರು? ನಾನೊಬ್ಬ ಸನ್ಯಾಸಿ. ಸನ್ಯಾಸಿ ಅಂದ್ರೆ ಏನು? ಎಲ್ಲವನ್ನು ಕೂಡ ತ್ಯಜಿಸ್ತವನು, ಸರ್ವ ಸಂಘ ಪರಿತ್ಯಾಗಿ, ಎಲ್ಲ ಧರ್ಮವನ್ನ, ಎಲ್ಲ ಜಾತಿಯನ್ನ, ಎಲ್ಲ ಪಂಗಡವನ್ನ, ಎಲ್ಲ ಎಲ್ಲೆಯನ್ನ ಮೀರಿದವನು ಸನ್ಯಾಸಿ. ಜಾತಿ ಆಧಾರದಲ್ಲಿ ಸನ್ಯಾಸತ್ವವನ್ನ, ಜಾತಿ ಆಧಾರದಲ್ಲಿ ಸ್ವಾಮೀಜಿಗಳನ್ನ ಮಾಡೋದಲ್ಲ, ಅದಲ್ಲ. ನೋಡಿ, ವಿವೇಕಾನಂದ ಕಲ್ಪನೆ ಅಂತ ಹೇಳಿದ್ರೆ, ಎಲ್ಲ ಧರ್ಮವನ್ನ ಮೀರಿದವನು, ಎಲ್ಲ ಜಾತಿಯನ್ನ ಮೀರಿದವನು, ಎಲ್ಲ ಪಂಗಡ, ಎಲ್ಲ ವರ್ಗವನ್ನ ಮೀರಿದವನು, ಅವನು ನಿಜವಾದಂತಹ ಸನ್ಯಾಸಿ. ನನಗೆ ಯಾವುದೇ ಜಾತಿ ಭೇದವಿಲ್ಲ, ಧರ್ಮ ಭೇದವಿಲ್ಲ, ನಾಳೆ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀನಿ ಅನ್ನುವಂತಹ ಅರ್ಥಗಳಲ್ಲಿ ಅಲ್ಲಿಗೆ ಹೋಗ್ತೀನಿ. ಸೊ ಹೀಗೆ ವಿವೇಕಾನಂದರು ಅವ್ರ ಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ, ಸ್ವಾಮೀಜಿ ಅನ್ನುವಂತಹ ಕಲ್ಪನೆ ಅವ್ರು ಮತ್ತೊಂದ್ಸಲ ಹೇಳ್ತಾರೆ. ಸ್ವಾಮೀಜಿ ಅಂತ ಹೇಳಿದ್ರೆ, ಸನ್ಯಾಸಿ ಅಂತ ಹೇಳಿದ್ರೆ, ಇವತ್ತು ನಾನು ಇಲ್ಲಿ ಅರಮನೆಯಲ್ಲಿದ್ದೀನಿ, ಆ ಅರಮನೆಯಲ್ಲಿದ್ದಾಗ ಜನರಿಗೆ ಎಲ್ಲರೂ ಕೂಡ ಕಷ್ಟ ಬಂದಿದೆ, ಭೀಕರವಾದಂತಹ ಪ್ರವಾಹ ಬಂದಿದೆ, ಅಥವಾ ಒಂದು ಬರ ಪರಿಸ್ಥಿತಿ ಬಂದಿದೆ. ಅಂತಹ ಸಂದರ್ಭಗಳಲ್ಲಿ ಆ ಅರಮನೆಯನ್ನು ಕೂಡ ಸಂಪೂರ್ಣವಾಗಿ ಮಾರಿ ಎಲ್ಲ ಜನರಿಗೆ ಅವ್ರಿಗೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನ ಕೊಟ್ಟಿದ್ದೆ ಆದ್ರೆ ಅವು ನಿಜವಾದಂತಹ ಸ್ವಾಮೀಜಿ, ಸನ್ಯಾಸಿ ಆಗ್ತಾನೆ. ಇಲ್ಲ ಅಂದ್ರೆ ಸ್ವಾರ್ಥ ಸ್ವಾಮೀಜಿ, ಸ್ವಾರ್ಥ ಸನ್ಯಾಸಿ ಆಗ್ತಾನೆ, ಸನ್ಯಾಸಿಯನ್ನೇ ಅಲ್ಲ ಅನ್ನುವಂತಹ ಅರ್ಥಗಳಲ್ಲಿ ವಿವೇಕಾನಂದರು ತುಂಬಾ ಅತ್ಯದ್ಭುತವಾಗಿ ಅವರ ಅನುಯಾಯಿಗೆ ಮತ್ತೆ ಎಲ್ಲರೂ ಕೂಡ ಒಂದು ತಿಳಿ ಹೇಳುವಂತಹ ಕೆಲಸ ಆಗುತ್ತೆ. ಹೀಗೆ ವಿವೇಕಾನಂದರು ಅವರ ಅನುಭವಗಳಲ್ಲಿ ಹಲವಾರು ತರದ ಒಂದು ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿ ಹೋಗುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ವಿವೇಕಾನಂದರು ಯುವಕರಿಗೆ ಬಡಿದೆಬ್ಬಿಸುವಂತಹ ಕೆಲಸ ಬಹುಶಃ ಬೋರಾಗ್ತಿದ್ಯಾ? ಮಾತಾಡಬಾರ್ದು, ನೇರ ಕೂತ್ಕೊಳ್ಳಿ ನೋಡೋಣ. ಒಂದೆರಡು ನಿಮಿಷ ಮುಗಿಸ್ಬಿಡ್ತೀನಿ, ಹಾಗೆ ತುಂಬಾ ಬೋರ್ ಆಗ್ಬಿಟ್ರೆ ನಿಮಗೆ, ಆಯ್ತಾ? ಹೀಗೆ ವಿವೇಕಾನಂದರು ಹಲವಾರು ಒಂದು ಪ್ರದೇಶಗಳನ್ನ, ಹಲವಾರು ಸಂಸ್ಥಾನಗಳನ್ನ ಭೇಟಿ ಕೊಡುವಂತಹ ಕೆಲಸ ಆಗುತ್ತೆ. ನಮ್ಮ ಮೈಸೂರು ಸಂಸ್ಥಾನಕ್ಕೂ ಕೂಡ ಬರ್ತಾರೆ.
1900 ಅವಧಿಗಳಲ್ಲಿ ನಮ್ಮ ಭಾರತಕ್ಕೂ ಕೂಡ ನಮ್ಮ ಕರ್ನಾಟಕಕ್ಕೂ ಕೂಡ ಬರುವಂತಹ ಕೆಲಸ ಆಗುತ್ತೆ. 1890ರಲ್ಲಿ ಅಮೆರಿಕದ ಚಿಕಾಗೋ ಸಮ್ಮೇಳನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಡೀ ದೇಶವನ್ನ ಪರ್ಯಟನೆ ಮಾಡುವ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಬರ್ತಾರೆ. ಬೆಳಗಾಂ ಮೂಲಕ ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಅದಾದ್ಮೇಲೆ ಅಲ್ಲಿಂದ ರಾಮೇಶ್ವರಕ್ಕೆ ಹೋಗುವಂತಹ ಕೆಲಸ ಆಗುತ್ತೆ. ಅದರ ನಡುವೆ ಮೌಂಟ್ ಹಾಬುಗೆ ಹೋಗುವಂತಹ ಕೆಲಸ ಮಾಡ್ತಾರೆ. ಆ ಮೌಂಟ್ ಹಾಬುನಲ್ಲಿ ಖೇತ್ರಿಯ ಸಂಸ್ಥಾನದಲ್ಲಿ ಖೇತ್ರಿಯ ಮಹಾರಾಜರು ಇರ್ತಾರೆ. ಖೇತ್ರಿಯ ಮಹಾರಾಜು. ಸೊ ಇವರು 1890ಗಳಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಆ ಒಂದು ಕರ್ನಾಟಕದ ಮೂಲಕವಾಗಿ ಮೈಸೂರಿನ ಮೂಲಕ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ರಾಮೇಶ್ವರದಲ್ಲಿ ಕನ್ಯಾಕುಮಾರಿಯನ್ನು ತಲುಪಿ ಸೊ ಆ ಕನ್ಯಾಕುಮಾರಿಯಲ್ಲಿ ಸುಮಾರು ಕಿಲೋಮೀಟರ್ಗಳ ಕಾಲ ಈಜ್ಕೊಂಡು ಹೋಗಿ ಇವತ್ತಿನ ಒಂದು ಸ್ಟ್ಯಾಚ್ಯೂ ಆಫ್ ರಾಕ್ ಅಂತ ಕರಿತೀವಲ್ಲ ಆ ಒಂದು ಬಂಡೆ ಮೇಲೆ ಸುಮಾರು ಹೊತ್ತು ಧ್ಯಾನ ಮಾಡಿ ಆ ಧ್ಯಾನದಲ್ಲಿ ಇಡೀ ದೇಶವನ್ನ ಹೆಂಗೆ ನಾನು ಕಟ್ಟಬೇಕು ಕಟ್ಟಬೇಕಂತ ಹೇಳಿದ್ರೆ ನಾನು ಏನ್ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಧ್ಯಾನ ಮಾಡಿ ಅಲ್ಲಿಂದ ನಾನು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೊರಬೇಕು ಅಂತ ಕೆಲಸ ಆಗುತ್ತೆ. ಆಗ ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ. ಸೊ ಅಂತಹ ವ್ಯಕ್ತಿನೇ ಮೌಂಟ್ ಅಬೂಲ್ ಇರ್ತಕ್ಕಂತಹ ಒಂದು ಖೇತ್ರಿಯ ಮಹಾರಾಜರು. ಆ ಖೇತ್ರಿಯ ಮಹಾರಾಜರು ಕೂಡ ಅವರು ಕರೆಸ್ಕೊಂತಾರೆ. ಆ ಸಂದರ್ಭ ಹೇಗೆ ಅಂತ ಹೇಳಿದ್ರೆ ಕಾಕತಾಳೀಯವಾಗಿರುತ್ತೆ. ವಿವೇಕಾನಂದರಿಗೆ ಅಮೆರಿಕಾದ ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಹಣ ತುಂಬಾ ಸಾಕಷ್ಟು ಬೇಕಾಗುತ್ತೆ. ಸೊ ಅದಕ್ಕೆ ಹಣ ಬೇಕಂತ ಹೇಳಿದ್ರೆ ಮೌಂಟ್ ಹಾಬೂಲ್ ಇರತಕ್ಕಂತಹ ಖೇತ್ರಿಯ ಸಂಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭಗಳಲ್ಲಿ ಖೇತ್ರಿಯ ಮಹಾರಾಜರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ನನ್ನ ಮಗನ ನಾಮಕರಣಕ್ಕೆ ಬರಬೇಕು ಅನ್ನುವಂತಹ ಆಹ್ವಾನ ಕೂಡ ಕೊಡಬೇಕಾಗುತ್ತೆ. ಅದೇ ಸಂದರ್ಭಕ್ಕೆ ವಿವೇಕಾನಂದರವರ ಅಲ್ಲಿ ಪ್ರವೇಶ ಆಗಿ ಸೊ ಆ ವಿವೇಕಾನಂದರು ಖೇತ್ರಿಯ ಮಹಾರಾಜರೊಂದಿಗೆ ಸಂಪೂರ್ಣವಾದಂತಹ ಒಂದು ಸಂಭಾಷಣೆಯಲ್ಲಿ ಸಂಪೂರ್ಣವಾದಂತಹ ಚರ್ಚೆಯಲ್ಲಿ ತೊಡಕೊಂಡಾದ್ಮೇಲೆ ಅವರಿಗೆ ನಿಮಗೆ ಬೇಕಾದಂತಹ ಎಲ್ಲ ಖರ್ಚು ವೆಚ್ಚಗಳನ್ನ ಎಲ್ಲ ಒಂದು ಹಣಕಾಸಿನ ವ್ಯವಸ್ಥೆಯನ್ನ ಎಲ್ಲನೂ ಕೂಡ ನಾನು ಬರ್ಸ್ಕೊಡ್ತೀನಿ. ಹಾಗಾಗಿ ಆದ್ರೆ ನೀವು ಕೇವಲ ಸ್ವಾಮೀಜಿ ಅನ್ನುವಂತಹ ಹೆಸರುಗಳಲ್ಲಿ ಅಲ್ಲಿ ಹೋಗಬಾರದು, ಸನ್ಯಾಸಿ ಅನ್ನುವಂತಹ ಹೆಸರುಗಳಲ್ಲಿ ಹೋಗಬಾರದು. ಹೆಚ್ಚು ಜ್ಞಾನವನ್ನ, ಹೆಚ್ಚು ವಿವೇಕವನ್ನ, ಹೆಚ್ಚು ಒಂದು ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂತಹ ನೀವು ವಿವೇಕಾನಂದ ಅನ್ನುವಂತಹ ಹೆಸರಲ್ಲಿ ಹೋಗಬೇಕು ಅನ್ನುವಂತಹ ಅರ್ಥಗಳಲ್ಲಿ ಅವರು ನಾಮಕರಣ ಮಾಡುವಂತಹ ಕೆಲಸವನ್ನ ಖೇತ್ರಿಯ ಸಂಸ್ಥಾನದ ಮಹಾರಾಜರು ಮಾಡ್ತಾರೆ. ನೋಡಿ, ಸ್ವಾಮಿ ವಿವೇಕಾನಂದರನ್ನ ಖೇತ್ರಿಯ ಮಹಾರಾಜರ ಮಗನ ನಾಮಕರಣಕ್ಕೆ ಅವರು ಕರೆಸ್ಕೊಂಡು ವಿವೇಕಾನಂದರಿಗೆ ನಾಮಕರಣ ಮಾಡಿ ಕಳಿಸುವಂತಹ ಕೆಲಸ ಆಗುವಂತದ ನಾವು ನೋಡ್ತಾ ಬರ್ತೀವಿ. ಹೀಗೆ 1892 ಮಾರ್ಚ್ ವೇಳೆಗೆ ಅವರು ಅಮೆರಿಕಕ್ಕೆ ತೆರಳುವಂತಹ ಒಂದು ಕೆಲಸ ಆಗುತ್ತೆ. ಸೊ 1892 ಮಾರ್ಚ್ 31ರಂದು ಮುಂಬೈ ಮೂಲಕವಾಗಿ ಅಮೆರಿಕಕ್ಕೆ ಪ್ರವಾಸವನ್ನ ಬೆಳೆಸ್ತಾರೆ. ಸೊ ಹೇಗೆ ಬೆಳೆಸ್ತಾರೆ? ಮೊದಲು ಕೆನಡಾಗೆ ಹೋಗ್ತಾರೆ. ಯಾವ ಮೂಲಕ ಹೋಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಗೊತ್ತಿದೆ. ಹಡಗಿನಲ್ಲಿ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಸೊ ಅಲ್ಲಿ ಬಿಟ್ಟು 1892 ಜೂನ್ ಜುಲೈ ಆಗಸ್ಟ್ ತಿಂಗಳಿಗೆ ಅವರು ಅಮೆರಿಕದ ಚಿಕಾಗೋ ನಗರಕ್ಕೆ ಅವರು ಬಂದಿಳಿದ ಮೇಲೆ ಅಲ್ಲಿ ತುಂಬಾ ಸ್ವಾರಸ್ಯಕರವಂತಹ ಘಟನೆಗಳು, ನಮ್ಮ ಭಾರತದಲ್ಲಿ ಪ್ರವಾಸ ಮಾಡಿದಾಗ ಹಲವಾರು ರೀತಿಯಂತಹ ಘಟನೆಗಳು ಜರುಗಿರುತ್ತೆ. ಅದೇ ರೀತಿಯಂತಹ ಒಂದು ಘಟನೆಗಳು ಕೂಡ ಅಲ್ಲೂ ಕೂಡ ಜರುಗುವಂತಹ ಕೆಲಸ ಆಗುತ್ತೆ. ಸೊ ಅಂತಹ ಘಟನೆಗಳು ಯಾವ್ಯಾವು ಅನ್ನೋದ್ರೆ ಅದ್ರ ಬಗ್ಗೆ ಜಸ್ಟ್ ಹಾಗೆ ಗ್ಲಾನ್ಸ್ ಮಾಡಿದವ್ರೆ ಒಂದ್ಸಲ ನೋಡಿ, ವಿವೇಕಾನಂದರು ಅಮೆರಿಕದ ಚಿಕಾಗೋ ನಗರಕ್ಕೆ ಬಂದ್ಬಿಡ್ತಾರೆ. ಬಂದಾದ್ಮೇಲೆ ಅಮೆರಿಕದ ಚಿಕಾಗೋ ಸಮ್ಮೇಳನ ನಡೆಯುವಂಥದ್ದು ಸೆಪ್ಟೆಂಬರ್ 11 ಮೇಲೆ ನಿಗದಿ ಇರುತ್ತೆ. ಹಾಗಿದ್ದಾಗ ಸುಮಾರು 1.5 ತಿಂಗಳ ಕಾಲ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಅವರ ಜೋಳಿಗೆಲಿದ್ದಂತಹ ಹಣ ತುಂಬಾ ಕಡಿಮೆ. ಅಮೆರಿಕ ನೋಡ್ರೆ ಕಾಸ್ಟ್ಲಿ ದೇಶ. ಸೊ ಹೀಗಿದ್ದಾಗ ಅಂತಹ ಒಂದು ದೇಶದಲ್ಲಿ ಹೇಗೆ ನಾನು ಜೀವನ ಮಾಡಬೇಕು ಅಂತ ತುಂಬಾ ಅವ್ರಿಗೆ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಅನುಗುಣವಾಗಿ ಅವ್ರೇನ್ ಮಾಡ್ತಾರೆ, ಎಲ್ಲಿ ಕಡಿಮೆ ಜೀವನವನ್ನ ಮಾಡಬಹುದಾಗಿತ್ತು ಅಂತಹ ನಗರಕ್ಕೆ ಅವರು ಹೋಗ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಅಂತಹ ನಗರಕ್ಕೆ ಹೋಗುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ ಚಿಕಾಗೋದಿಂದ ಬೋಸ್ಟನ್ ಅನ್ನುವಂತಹ ನಗರಕ್ಕೆ ಹೋಗ್ತಾರೆ. ಆ ಹೋಗುವಂತಹ ನಡುವೆ ಕೆಲವೊಂದು ಘಟನೆಗಳು ನಡೆಯುತ್ತೆ. ಆ ಹೋಗ್ಬೇಕಾರೆ ಟ್ರೈನಲ್ಲಿ ಹೋಗ್ಬೇಕಾರೆ ಆ ಒಂದು ವಿವೇಕಾನಂದರ ವೇಷಭೂಷಣವನ್ನ, ಅವರ ಒಂದು ಟೋಪಿಯನ್ನ, ಅವರ ಒಂದು ಉಡುಪನ್ನ ನೋಡಿ ಎಲ್ಲರೂ ಕೂಡ ಒಂಥರ ಆಶ್ಚರ್ಯ ಆಗುತ್ತೆ. ಯಾರು ಈ ವ್ಯಕ್ತಿ? ವಿಚಿತ್ರವಾಗಿದಾರಲ್ಲ, ವಿಶೇಷವಾಗಿದಾರಲ್ಲ, ವಿಭಿನ್ನವಾಗಿದಾರಲ್ಲ, ಇವರು ನಮ್ಮ ದೇಶದವರಂತೂ ಅಲ್ಲ. ಸೊ ಈಗ ಅವರೆಲ್ಲರೂ ಕೂಡ ಮಾತಾಡಿಸುವಂತಹ ಕೆಲಸ ಆಗುತ್ತೆ.
ಮಾತಾಡಿಸಿದಾಗ ಈ ವ್ಯಕ್ತಿಯ ಜ್ಞಾನವನ್ನು ನೋಡಿದಂತಹ ಆ ಒಂದು ಜನರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಒಂದು ಸಂದರ್ಭಗಳಲ್ಲಿ ಬ್ರಿಟಿಷರ ಅಡಿಯಲ್ಲಿರ್ತಕ್ಕಂತಹ ಭಾರತೀಯರ ದೇಶದಿಂದ ಇಂತಹ ಒಬ್ಬ ಅತ್ಯಂತ ಮೇಧಾವಿ ಇಲ್ಲಿ ಬಂದನ ಅನ್ನುವಂತಹ ಪ್ರಶ್ನೆ ಅವಳಲ್ಲಿ ಕಾಡ್ತಾ ಹೋಗುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬ ಮಹಿಳೆ ಪರಿಚಯ ಆಗ್ತಾಳೆ. ಅಂತಹ ಮಹಿಳೆ ಸ್ಯಾನ್ಬಾನ್ ಅನ್ನುವಂತಹ ಮಹಿಳೆ ಜೊತೆಗೆ ಸಂಪೂರ್ಣವಾಗಿ ಇವರು ಚರ್ಚೆ ಮಾಡಿ ಇರೋ ವಿಷಯ ಹೇಳ್ಕೊಳ್ತಾರೆ. ಈಗ ನಾನು ಬರ್ತಾ ನಾನು ಈ ತರದಲ್ಲಿ ಹಣ ತಂದಿದೆ, ತುಂಬಾ ಖಾಲಿಯಾಗುವಂತ ಸಂದರ್ಭ ಬರ್ತಾ ಇದೆ, ಆಗ ಎಲ್ಲಿ ಕಡಿಮೆ ಖರ್ಚಿದೆಯೋ ಅಲ್ಲಿ ಹೋಗ್ಬೇಕಾಗಿದೆ, ಸೊ ದಯಮಾಡಿ ಸಹಾಯ ಮಾಡಿ ಅಂತ ಹೇಳ್ತಾರೆ. ಸಹಾಯ ಮಾಡಿ ಅಂದಾಗ ಆ ಮಹಿಳೆನೇ ಅವರ ಮನೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಯಾರು ಕರ್ಕೊಂಡು ಹೋಗ್ತಾರೆ? ಕೇಳ್ತಾ ಇಲ್ಲ. ಹಾಗಾದ್ರೆ ಸ್ಯಾನ್ಬಾನ್ ಮಹಿಳೆ ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಉಪಚಾರ ಮಾಡಿ ಎಲ್ಲನೂ ಕೂಡ ನೋಡ್ಕೊಳ್ಳುವಂತಹ ಕೆಲಸ ಆಗುತ್ತೆ ಸ್ಯಾನ್ಬಾನ್ ಮಹಿಳೆ. ಕೊನೆಗೆ ಆ ಸ್ಯಾನ್ಬಾನ್ ಮಹಿಳೆ ಎಷ್ಟೆಲ್ಲ ಸಹಾಯ ಮಾಡ್ತಾರೆ ವಿವೇಕಾನಂದರಿಗೆ ಅಂತ ಹೇಳಿದ್ರೆ, ವಿವೇಕಾನಂದರು ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ಬೇಕು ಅಂತ ಬಂದಿರ್ತಾರೆ. ಆದ್ರೆ ಸಮ್ಮೇಳನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ದೇಶದಿಂದ ಬಂದಿದ್ರ, ಅವರ ಹೆಸರೇನು, ಅವರ ಪರಿಚಯ ಏನು, ಆ ಪರಿಚಯ ಪತ್ರವನ್ನು ತಗೊಂಡೋಗಿ ಮೊದಲೇ ರಿಜಿಸ್ಟರ್ ಮಾಡಬೇಕಿತ್ತು. 2 ತಿಂಗಳ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಆದ್ರೆ ಏನು ಕೂಡ ವಿವೇಕಾನಂದರು ಮಾಡಿಲ್ಲ. ಆಗ ವಿವೇಕಾನಂದರಿಗೆ ಆ ಸಂದರ್ಭಗಳಲ್ಲಿ ಸ್ಯಾನ್ಬಾನ್ ಮಹಿಳೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಎಚ್ ರೈಟ್ಸ್ ಅವ್ರನ್ನ ಕರೆದು ವಿವೇಕಾನಂದ ಜೊತೆಗೆ ಒಂದು ಸಂವಾದವನ್ನ ಮಾಡಲಿಕ್ಕೆ ಬಿಡ್ತಾರೆ. ವಿವೇಕಾನಂದ ಜೊತೆಗೆ ಹಾರ್ವರ್ಡ್ ಯೂನಿವರ್ಸಿಟಿ, ವಿಶ್ವದ ಅತ್ಯಂತ ಟಾಪ್ 10 ಯೂನಿವರ್ಸಿಟಿಯಲ್ಲಿ ಟಾಪ್ ಮೋಸ್ಟ್ 1 ಯೂನಿವರ್ಸಿಟಿ, ಆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಜೊತೆ ವಿವೇಕಾನಂದ ಚರ್ಚೆ ನಡೆಯುತ್ತೆ. ಸುಮಾರು ಗಂಟೆಗಳ ಕಾಲ ಚರ್ಚೆ ನಡೀತಾರೆ. ಅದಾದ್ಮೇಲೆ ವಿವೇಕಾನಂದರಿಗೆ ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿ, ಇಂತಹ ಅತ್ಯಂತ ಹೆಚ್ಚು ಜ್ಞಾನವನ್ನು ಹೊಂದಿರತಕ್ಕಂತಹ ನೀವು ಖಂಡಿತವಾಗ್ಲೂ ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಲೇಬೇಕು. ಆ ಭಾಗಿಯಾಗಲಿಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ, ಏನೆಲ್ಲ ಒಂದು ವ್ಯವಸ್ಥೆ ಬೇಕೋ ಅವೆಲ್ಲನೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಲೆಟರ್ ಬರೀತಾರೆ ಆಯೋಜಕರಿಗೆ. ಒಂದು ಲೆಟರ್ ಬರೀತಾರೆ. ಆ ಲೆಟರ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬಹುಶಃ ನೀವು ಗಮನಿಸಬೇಕು. ನೋಡಿ, ವಿವೇಕಾನಂದರ ಜ್ಞಾನ ಎಷ್ಟಿದೆ ಅನ್ನೋದಕ್ಕೆ, ವಿವೇಕಾನಂದರ ಜ್ಞಾನ ಎಷ್ಟು ದಿನಕ್ಕೆ ಹೋಲಿಕೆ ಮಾಡಲಿಕ್ಕೆ ಮತ್ತೊಬ್ಬರು ವಿವೇಕಾನಂದರಿಗೆ ಮಾತ್ರನೇ ಸಾಧ್ಯ. ವಿವೇಕಾನಂದರ ಸಾಮರ್ಥ್ಯ, ಅವರ ಶಕ್ತಿ, ಅವರ ಪ್ರತಿಭೆ ಎಲ್ಲರೂ ಕೂಡ ಎಷ್ಟಿದೆ ಅನ್ನುವಂಥದ್ದು ಮತ್ತೊಬ್ಬ ವಿವೇಕಾನಂದ ಇದ್ರೆ ಮಾತ್ರವೇ ಗೊತ್ತಾಗುತ್ತೆ ಅಂತ ಅವರೇ ಹೇಳ್ತಾರೆ. ಅವರ ಸಾಯುವಂತ ಸಂದರ್ಭಗಳಲ್ಲಿ, ಅವರ ಒಂದು ದೇಹದ ಸಂದರ್ಭಗಳಲ್ಲಿ ಹೀಗೆ ಅವರು ಬರೀತಾರೆ ಆಯೋಜಕರೇ. ಸೊ ಈ ಒಂದು ಲೆಟರ್ ನಲ್ಲಿ ನಾನು ಸೂಚಿಸುವಂತಹ ವ್ಯಕ್ತಿಯ ಜ್ಞಾನ ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮ ಹಾರ್ವರ್ಡ್ ಯೂನಿವರ್ಸಿಟಿಯ ಎಲ್ಲಾ ಪ್ರೊಫೆಸರ್ಗಳ ಜ್ಞಾನ ಎಷ್ಟಿದೆಯೋ ಅಂತಹ ಒಂದು ಜ್ಞಾನವನ್ನ ತಕ್ಕಡಿಯ ಒಂದು ತಟ್ಟೆಗೆ ಹಾಕಿದ್ರೆ ಈ ವ್ಯಕ್ತಿಯ ಜ್ಞಾನ ಒಂದು ತಕ್ಕಡಿಗೆ ಸಮಾನವಾಗಿರುತ್ತೆ. ಅಷ್ಟು ಜ್ಞಾನವನ್ನ, ಅಷ್ಟು ಬುದ್ಧಿವಂತಿಕೆಯನ್ನ ವ್ಯಕ್ತಿ ಬಂದರೆ ಇವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ವಿವೇಕಾನಂದರು ಆ ಆಯೋಜಕರಿಗೆ ಆ ಒಂದು ರೈಟ್ಸ್ ಪ್ರೊಫೆಸರ್ ಅವರು ವಿವೇಕಾನಂದ ಜ್ಞಾನವನ್ನ ಪರಿಚಯ ಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ನೋಡಿ ಎಷ್ಟು ಜ್ಞಾನವನ್ನ ಪಡ್ಕೊಂಡಿರಲ್ಲ ವಿವೇಕಾನಂದರು. ಸೊ ಹೀಗೆ ಅತ್ಯಂತ ಹೆಚ್ಚಿನ ಒಂದು ಪ್ರತಿಭಾವಂತ ಇರ್ತಕ್ಕಂಥ ವ್ಯಕ್ತಿ. ಅಮೆರಿಕದ ಒಂದು ಚಿಕಾಗೋ ಸಮ್ಮೇಳನ ಸಂದರ್ಭ ಬರುತ್ತೆ. ಆ ಬಂದಾಗ ಹೆಣ್ಮಗಳು ಹೇಳಿದ್ರು, ಸೆಪ್ಟೆಂಬರ್ 11 1893 ಇಡೀ ಭಾರತದ ಎಲ್ಲಾ ಪ್ರಜೆಗಳು ಕೂಡ ನೆನಪಿಸಿಕೊಳ್ಳುವಂತಹ ದಿನ. ಐತಿಹಾಸಿಕವಾಗಿ ಹೆಚ್ಚು ಸಾಧನೆ ಮಾಡಿದಂತಹ ವಿವೇಕಾನಂದರು ಆ ಒಂದು ಭಾಷಣಕ್ಕೂ ಮುಂಚೆ ಆ ವಿವೇಕಾನಂದರು ಕೇವಲ ಒಬ್ಬ ಸ್ವಾಮೀಜಿ, ಭಾಷಣದ ನಂತರದಲ್ಲಿ ಒಬ್ಬ ಶ್ರೇಷ್ಠ ಸನ್ಯಾಸಿ, ಒಬ್ಬ ವೀರ ಸನ್ಯಾಸಿ, ಸಂತರ ಸಂತ, ಮಹಾತ್ಮನ ಮಹಾತ್ಮ, ವೀರ ಸನ್ಯಾಸಿ ಅನ್ನುವಂತಹ ಅರ್ಥಗಳಲ್ಲಿ ಘೋಷಣೆ ಆಗ್ತಾರೆ. ಅಂತಹ ವಿವೇಕಾನಂದರು ಮಾಡಿದಂತಹ ಮೊಟ್ಟ ಮೊದಲ ಭಾಷಣದಲ್ಲಿ ಅವರು ಅಮೆರಿಕದ ಚಿಕಾಗೋ ಸಮ್ಮೇಳನದಲ್ಲಿ ನಿಂತ್ಕೊಂಡು ಮಾಡುವಂತಹ ಭಾಷಣ. ಹೆಣ್ಮಗಳು ಹೇಳಿದ್ರು, ಅಮೆರಿಕದ ನನ್ನ ಸಹೋದರಿಯರೇ, ಅಮೆರಿಕದ ನನ್ನ ಸಹೋದರಿ ಅಂದ ತಕ್ಷಣ ಸುಮಾರು 6 ರಿಂದ 7 ನಿಮಿಷಗಳ ಕಾಲ ಅಲ್ಲಿರ್ತಕ್ಕಂತಹ ಎಲ್ಲ ಒಂದು ಜನರು ಚಪ್ಪಾಳೆನ ಹೊಡಿತಾರೆ, ಎದ್ದು ನಿಲ್ತಾರೆ. ಅದು ನಿಲ್ಲಿಸಲಿಕ್ಕೆ ಸಮಯ ತಗೊಳ್ತಾರೆ ಆಯೋಜಕರು. ಅಷ್ಟರ ಮಟ್ಟಿಗೆ ಅವರ ಒಂದು ಭಾಷಣ ಇನ್ಸ್ಪೈರ್ ಆಗುತ್ತೆ ಅಮೆರಿಕದ ಜನರಿಗೆ. ಅಲ್ಲಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಆ ಒಂದು ಭಾಷಣದಲ್ಲಿ, ಎಲ್ಲ ಧರ್ಮಗಳ ಸಾರವೂ ಕೂಡ ಒಂದೇ, ಎಲ್ಲ ಧರ್ಮಗಳ ಒಂದು ಗುರಿಯೂ ಕೂಡ ಒಂದೇ, ಅದನ್ನ ಹಿಂದೂ ಧರ್ಮ ಎತ್ತಿ ಹಿಡಿಯುತ್ತದೆ ಅನ್ನುವಂತಹ ಒಂದು ಅಂಶ ವಿವೇಕಾನಂದರು ಮಾಡಿದಂತಹ ಆ ಭಾಷಣದ ಮುಖ್ಯ ಉದ್ದೇಶವಾಗಿದೆ. ಜ್ಞಾಪಕ ಆಯ್ತಾ? ವಿವೇಕಾನಂದರ ಸೆಪ್ಟೆಂಬರ್ 11 ಒಂದು ಭಾಷಣದಲ್ಲಿ ಇದ್ದಂತಹ ಮುಖ್ಯ ವಿಷಯ ಅಂದ್ರೆ ಎಲ್ಲ ಧರ್ಮಗಳ ಸಾರವೂ ಒಂದೇ,
ಎಲ್ಲ ಧರ್ಮಗಳ ಸಾರವು ಒಂದೇ, ಎಲ್ಲ ಧರ್ಮಗಳ ಗುರಿಯೂ ಕೂಡ ಒಂದೇ, ಅದನ್ನ ಹಿಂದೂ ಧರ್ಮ ಎತ್ತಿ ಹಿಡಿಯುತ್ತದೆ ಅನ್ನುವಂತಹ ಅರ್ಥಗಳಲ್ಲಿ ಭಾಷಣವನ್ನು ಮಾಡ್ತಾರೆ. ಸೊ ಅದಾದ್ಮೇಲೆ ಇಡೀ ವಿಶ್ವಕ್ಕೆ ವಿವೇಕಾನಂದರು ಒಬ್ಬ ಮಹಾನ್ ವ್ಯಕ್ತಿಯಾಗಿ, ಮಹಾನ್ ಒಬ್ಬ ಪ್ರಚಾರಕರಾಗಿ, ಮಹಾನ್ ವ್ಯಕ್ತಿಯಾಗಿ, ಶ್ರೇಷ್ಠ ವ್ಯಕ್ತಿಯಾಗಿ ಗೋಚರಾಗ್ತಾರೆ. ಸೊ ಅವತ್ತಿನ ಮಾರನೇ ದಿನ ಹಲವಾರು ಪತ್ರಿಕೆಗಳು ಅವರನ್ನ ಹೊಗಳಿ ಬರೀತವೆ. ಇನ್ನೊಂದು ಪತ್ರಿಕೆ ವಿಶೇಷವಾಗಿ ಬರೆಯುತ್ತೆ, ಸುಮಾರು ವರ್ಷಗಳ ಕಾಲ ಕ್ರಿಶ್ಚಿಯನ್ ಪ್ರಚಾರಕ್ಕಾಗಿ ಭಾರತಕ್ಕೆ ಹಲವಾರು ಮಿಷನರಿಗಳನ್ನ ಕಳಿಸ್ತಾ ಇದ್ದು, ಅಂತಹ ದೇಶಕ್ಕೆ ಇವರಿರುವಂತಹ ದೇಶಕ್ಕೆ ಅಂತಹ ಮಿಷನರಿಗಳನ್ನ ಕಳಿಸಂತಹ ನಾವೆಂತ ಮೂರ್ಖರು ಅನ್ನುವಂತಹ ಅರ್ಥಗಳಲ್ಲಿ ಒಂದು ಪತ್ರಿಕೆ ಬರೆಯುವಂತಹ ಕೆಲಸ ಆಗುತ್ತೆ. ಅವಾಗೆಲ್ಲ ಬ್ರಿಟಿಷರ ಆಳ್ವಿಕೆ ಇರುತ್ತಲ್ಲ, ಆ ಸಂದರ್ಭಗಳಲ್ಲಿ ಮಿಷನರಿಗಳು ಭಾರತಕ್ಕೆ ಬಂದು ಧರ್ಮ ಪ್ರಚಾರ ಮಾಡ್ತಾ ಇದ್ರು. ಅಂತಹ ಒಂದು ಮಿಷನರಿಗಳನ್ನ ಕಳಿಸಿದ್ದು ನಮ್ಮ ಮೂರ್ಖತನ ಅನ್ನುವಂತಹ ಅರ್ಥಗಳಲ್ಲಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ. ಸರಿ, ಅವರ ಒಂದು ಬಗ್ಗೆ ಬರೆಯುವಂತಹ ಕೆಲಸ ಆಗುತ್ತೆ. ಹೀಗೆ ವಿವೇಕಾನಂದರ ಬಗ್ಗೆ ಹೇಳಿದ್ರೆ ಹೆಚ್ಚೆಚ್ಚು ತುಂಬಾ ಮಹತ್ತರವಂತಹ ಒಂದು ಘಟ್ಟಗಳಿವೆ. ಅದರಲ್ಲಿ ಕೊನೆಯ ಒಂದು ಚಿಕ್ಕ ಪುಟ್ಟ ಕಥೆಗಳನ್ನು ಹೇಳೋದ್ರ ಮೂಲಕವಾಗಿ ಚಿಕ್ಕ ಕಥೆಯನ್ನು ಹೇಳೋದ್ರ ಮೂಲಕವಾಗಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವಿವೇಕಾನಂದರು ಹಲವಾರು ಜನರಿಗೆ ಇನ್ಸ್ಪೈರ್ ಮಾಡ್ತಾ ಇದ್ರು. ಸರ್ ಹೇಳಿದ್ರು ಅವಾಗಲೇ, ಸುಭಾಷ್ ಚಂದ್ರ ಬೋಸರಿಗೆ ಬಂದು ಒಬ್ಬ ಇಂಗ್ಲಿಷ್ ಅಧಿಕಾರಿ ಕೇಳ್ತಾನೆ, ನಾನು ಇಡೀ ದೇಶವನ್ನ, ಇಡೀ ಭಾರತವನ್ನ ಅಧ್ಯಯನ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇಡೀ ನಮ್ಮ ಭಾರತವನ್ನು ಅಧ್ಯಯನ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಸುಭಾಷ್ ಚಂದ್ರ ಬೋಸ್ ಕೊಟ್ಟಂತಹ ಸಿಂಪಲ್ ಉತ್ತರ, ನೀವೇನೂ ಮಾಡಬೇಡಿ, ವಿವೇಕಾನಂದರ ಬುಕ್ಸ್ ಓದಿ, ಎಲ್ಲನೂ ಕೂಡ ತಿಳಿಯುತ್ತೆ ಅನ್ನುವಂತಹ ಅರ್ಥಗಳಲ್ಲಿ ವಿವೇಕಾನಂದರಿಗೆ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಹೀಗೆ ವಿವೇಕಾನಂದರು ಹಲವಾರು ಜನರಿಗೆ, ಎಲ್ಲ ಯುವಕರಿಗೆ, ಎಲ್ಲ ಮಕ್ಕಳಿಗೆ, ಎಲ್ಲ ಧರ್ಮದವರಿಗೆ ಎಲ್ಲರೂ ಕೂಡ ಬಡಿದೆಬ್ಬಿಸುವಂತಹ ಕೆಲಸ ಮಾಡ್ತಿದ್ರು. ಹೇಗೆ ಅಂತ ಹೇಳಿದ್ರೆ, ಒಂದು ಭಾಷೆಗಳನ್ನ ಮಾಡ್ತಾ ಒಂದು ಚಿಕ್ಕ ಕಥೆಗಳನ್ನ ಹೇಳ್ತಾ ಇದ್ರು. ಆ ಕಥೆಗಳಂತ ಹೇಳಿದ್ರೆ, ಒಂದ್ಸಲ ಒಬ್ಬ ಕುರಿ ಕಾಯುವಂತಹ ಕುರುಬ ಕುರಿನ ಮೇಯಿಸ್ಕೊಂಡು, ಕೊನೆ ಕತೆ ಮುಗಿಸ್ಬಿಡ್ತೇನೆ ಆಯ್ತಾ. ಕುರಿ ಕಾಯುವಂತಹ ಕುರುಬ ಕುರಿನ ಮೇಯಿಸ್ಕೊಂಡು ಒಂದು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಆ ಕುರಿಗಳನ್ನ ಬಿಟ್ಟು ಒಂದ್ ಕಡೆ ಎಲ್ಲೊಂದ್ ಕಡೆ ರೆಸ್ಟ್ ಮಾಡುವ, ಒಂದು ರೆಸ್ಟ್ ವಿಶ್ರಾಂತಿ ಮಾಡುವಂತಹ ಕೆಲಸ ಮಾಡ್ತಾನೆ. ಆ ಸಂದರ್ಭಗಳಲ್ಲಿ ಇವನು ಮಲಗ್ಬಿಡ್ತಾನೆ, ಆ ಕುರಿ ಕಾಯನು ಮಲಗ್ಬಿಡ್ತಾನೆ. ಆ ಸಂದರ್ಭಗಳಲ್ಲಿ ಆ ಕುರಿನ ಅಟ್ಯಾಕ್ ಮಾಡ್ಲಿಕ್ಕೆ ಒಂದು ಸಿಂಹ ಬರುತ್ತೆ. ಆ ಸಿಂಹ ಗರ್ಭಿಣಿ ಸಿಂಹ. ತನ್ನ ಆಹಾರವನ್ನು ಹುಡಿಕೊಂಡು, ಸಿಂಹ ಆಹಾರ ಹುಡಿಕೊಂಡು ಆ ಒಂದು ಕುರಿಯನ್ನ ನೋಡ್ಕೊಂಡು ಬರುತ್ತೆ. ಅವನು ಮಲಗಿರೋದು ಗಮನಿಸುತ್ತೆ ಸಿಂಹ. ಗಮನಿಸಿದಾಗ ಅಟ್ಯಾಕ್ ಮಾಡ್ಬೇಕು ಅಂತ ಮುಂದಾಗುತ್ತೆ ಸಿಂಹ. ಅದನ್ನ ಅಟ್ಯಾಕ್ ಮಾಡ್ಬೇಕಂತ ಹೋದಾಗ, ಆ ಕುರಿನ ಹಿಡಿಬೇಕು ಅಂತ ಹೋದಾಗ ಒಂದು ಬಂಡೆಯನ್ನ ದಾಟಿ ಆ ಸಿಂಹ ಹೋಗ್ಬೇಕಾಗತ್ತೆ. ಸಿಂಹ ಆ ಬಂಡೆ ದಾಟಬೇಕಾದ್ರೆ ಜಸ್ಟ್ ಅದು ಜಾರ್ ಬಿಟ್ಟು ಅದು ತಗಲಿ ಸತ್ತೋಗ್ಬಿಡುತ್ತೆ ಸಿಂಹ. ಬುಡ್ಡೆ ಹೊಡ್ಕೊಂಡು ಸತ್ತೋಗ್ಬಿಡುತ್ತೆ ಸಿಂಹ. ಅದು ಗರ್ಭಿಣಿ ಸಿಂಹ ಆದ್ರಿಂದ ಅದರಿಂದ 4 ಸಿಂಹದ ಮರಿಗಳು ಹೊರಬರ್ತವೆ. ಅದನ್ನೆಲ್ಲವನ್ನು ಕೂಡ ಮತ್ತೆ ಎಚ್ಚರಿಕೆಯಾದಾಗ ಗಮನಿಸಿದಂತಹ ಕುರುಬ ಆ ಒಂದು ಕುರಿ ಮರಿ ಮತ್ತೆ ಸಿಂಹದ ಮರಿಗಳನ್ನ ಎರಡನ್ನೂ ಕೂಡ ಕರ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಆ ಸಿಂಹದ ಮರಿಗಳನ್ನ ಕುರಿಮರಿಗಳ ರೀತಿಗಳಲ್ಲೇ ಬೆಳೆಸ್ತಾನೆ. ಅದಕ್ಕೂ ಕೂಡ ಹುಲ್ಲು ಹಾಕ್ತಾನೆ, ಅದಕ್ಕೂ ಕೂಡ ಸಾಮಾನ್ಯವಾಗಿ ಮೇವು ಹಾಕ್ತಾನೆ. ಮತ್ತೆ ಮಾರನೇ ದಿವಸ ಕಾಡಿ ಕರ್ಕೊಂಡ್ ಬರ್ತಾನೆ. ಸೊ ಅಂತಹ ಮಾರನೇ ದಿವಸ ಕಾಡಿ ಕರ್ಕೊಂಡ್ ಬಂದಾಗ ಅಲ್ಲೂ ಕೂಡ ಆ ಸಿಂಹದ ಮರಿಗಳು ಕುರಿಗಳ ರೀತಿಗಳಲ್ಲೇ ಅರಚುವಂಥದ್ದು, ಕುರಿಗಳ ರೀತಿಗಳಲ್ಲೇ ಮೇವನ್ನು ತಿನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ತಾ ಹೋಗುತ್ತೆ. ಸೊ ಸುಮಾರು ದಿನಗಳಾದ್ಮೇಲೆ ಮತ್ತೆ ಆ ಒಂದು ಕುರುಬ ಆ ಒಂದು ಕಾಡಿಗೆ ಕರ್ಕೊಂಡು ಬಂದಾಗ ಅನಿವಾರ್ಯವಾಗಿ ಇನ್ನೊಂದು ಸಿಂಹದ ಕಣ್ಣಿಗೆ ಆ ಸಿಂಹದ ಮರಿಗಳು ಕಣ್ಣಿಗೆ ಬೀಳ್ತವೆ. ಇನ್ನೊಂದು ಸಿಂಹದ ಕಣ್ಣಿಗೆ ಆ ಸಿಂಹದ ಮರಿಗಳು ಬಿದ್ದಾಗ ಆ ಸಿಂಹ ಎಚ್ಚೆತ್ಕೊಂಡ್ಬಿಟ್ಟು, ಅರೆ ಇದೇನು ಸಿಂಹದ ಮರಿಗಳು ಕುರಿಗಳ ರೀತಿಗಳಲ್ಲಿ ಹುಲ್ ತಿಂತಿದೆಯಲ್ಲ, ಕುರಿಗಳ ರೀತಿಗಳಲ್ಲಿ ಎಲ್ಲ ಅರಚುತ್ತಿದೆಯಲ್ಲ, ಆಶ್ಚರ್ಯ ಆಗ್ಬಿಡುತ್ತೆ ದೊಡ್ಡ ಸಿಂಹಕ್ಕೆ. ತಕ್ಷಣ ಏನ್ ಮಾಡುತ್ತೆ ಆ ಸಿಂಹದ ಮರಿಗಳನ್ನ ಬಾಯಲ್ಲಿ ಕಚ್ಕೊಂಡು ಗುಹೆಯೊಳಗೆ ತೊಗೊಂಡೋಗಿ ಬಿಡುತ್ತೆ. ಸಿಂಹ ತಗೊಂಡೋಗಿ ಗುಹೆ ಒಳಗೆ ಬಿಟ್ಮೇಲೆ ಆ ಸಿಂಹದ ಮರಿಗಳಿಗೆ ಹೇಳುತ್ತೆ, ನೀವು ಯಾರು ಗೊತ್ತಾ? ಸಿಂಹದ ಮರಿಗಳು. ನೀನು ಈ ಕಾಡಿನ ರಾಜ. ನಿನ್ನ ನೋಡಿದ್ರೆ ಎಲ್ಲ ಕುರಿಗಳು ಕೂಡ ಎಲ್ಲರೂ ಪ್ರಾಣಿಗಳು ಕೂಡ ಓಡೋಗ್ಬೇಕು. ಅಂತದ್ರಲ್ಲಿ ನೀವು ಹೋಗ್ಬಿಟ್ಟು ಆ ಕುರಿಗಳ ಜೊತೆ ಹುಲ್ಲು ತಿನ್ನೋದ? ಯಾವುದೇ ಕಾರಣಕ್ಕೂ ತಿನ್ನಬಾರದು. ಇಡೀ ಒಂದು ಕಾಡಿಗೆ ರಾಜನಾಗಿರಬೇಕು ಅನ್ನುವಂತಹ ಅರ್ಥಗಳಲ್ಲಿ ವಿವೇಕಾನಂದರು, ನೀವೆಲ್ಲರೂ ಕೂಡ ಕುರಿಯ ರೂಪದ ಸಿಂಹದ ಮರಿಗಳು. ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಪ್ರತಿಭೆಗಳಿದೆ, ನಿಮ್ಮಲ್ಲಿ ಎಲ್ಲಾ ತರದ ಒಂದು ಅದಮ್ಯವಂತಹ ಶಕ್ತಿ, ಚೈತನ್ಯ ಶಕ್ತಿ ನಿಮ್ಮಲ್ಲಿದೆ. ಎದ್ದೇಳಿ, ಎಚ್ಚೆತ್ತುಕೊಳ್ಳಿ, ಜಾಗೃತಗೊಳ್ಳಿ ಅನ್ನುವಂತಹ ಅರ್ಥಗಳಲ್ಲಿ ವಿವೇಕಾನಂದರು ಎಲ್ಲ ಜನಾಂಗದವರನ್ನ,
ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಪಂಗಡದವರನ್ನ, ಎಲ್ಲಾ ಸಮೂಹದವರನ್ನು ಕೂಡ ಬಡಿದೆಬ್ಬಿಸುವಂತಹ ಕೆಲಸವನ್ನ ಮಾಡ್ತಿದ್ರು ವಿವೇಕಾನಂದರು. ಹೀಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಇಡೀ ರಾಷ್ಟ್ರಾದ್ಯಂತ ಪ್ರವಾಸ ಮಾಡಿ ಎಲ್ಲಾ ವರ್ಗದವರನ್ನ, ಕೆಳವರ್ಗದವರನ್ನ, ಮೇಲ್ವರ್ಗದವರನ್ನ, ರಾಜರನ್ನ, ಕಾರ್ಮಿಕರನ್ನ ಎಲ್ಲರನ್ನೂ ಕೂಡ ಭೇಟಿಯಾಗಿ ದೇಶವನ್ನ ಬಲಿಷ್ಠ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ದೇಶ ಸ್ವತಂತ್ರ ಆಗ್ಬೇಕು. ಆ ಸ್ವತಂತ್ರ ಆಗ್ಬೇಕಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಅನ್ನುವಂತಹ ವಿಚಾರವಾಗಿ ಎಲ್ಲರನ್ನು ಕೂಡ ಜಾಗೃತಗೊಳಿಸುವಂತಹ ಕೆಲಸನ ವಿವೇಕಾನಂದರು ಮಾಡ್ತಿದ್ರು. ಕೊನೆಗೆ ಹೇಳ್ತಾ ಇದ್ರು ವಿವೇಕಾನಂದರು, ನೋಡಿ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳ್ತಾರೆ ವಿವೇಕಾನಂದರು, ನಿಮ್ಮ ಬಾಳಿನ ಶಿಲ್ಪಿ ನೀವೇ, ಬೇರೆ ಯಾರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿವೇಕಾನಂದರು ಹೇಳುವಂತಹ ಮತ್ತೊಂದು ಮಾತು, ಸಂದೇಶಗಳು, ನಿಮ್ಮ ಬಾಳಿನ ಶಿಲ್ಪಿ ನೀವೇ, ನೀವು ಬಿಟ್ರೆ ಯಾರೂ ಆಗ್ಲಿಕ್ಕಾಗಲ್ಲ. ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ಮನ್ನ ಮುಂದುವರಿಸಲಿಕ್ಕೆ ಅಥವಾ ನಿಮ್ಮನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗಕ್ಕಾಗಲ್ಲ. ನಿಮ್ಮ ಗುರುಗಳು ಕೂಡ ನಿಮ್ಮನ್ನ ತಗೊಂಡೋಗಕ್ಕಾಗಲ್ಲ. ಅವರು ಸಲಹೆಗಾರರು ಅಥವಾ ಸಹಾಯಕರು ಅಷ್ಟೇ, ಒಂದು ಗೈಡೆನ್ಸ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ನೀವು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಅದು ನಿಮ್ಮ ಶ್ರಮ, ನಿಮ್ಮ ಪ್ರಾಮಾಣಿಕತೆ ಇರಬೇಕು. ಅದಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ವಿವೇಕಾನಂದರು ಹೇಳಿದ್ರು. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ವಿವೇಕಾನಂದರು ಹೇಳಂತಹ ಒಂದು ಮಾತುಗಳಲ್ಲಿ, ಈ ದೇಹ ಈ ಜೀವ ಶಾಶ್ವತ ಅಲ್ಲ. ಈ ದೇಹ ಈ ಜೀವ ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿವಸ ಇದು ಮಣ್ಣ ಹೋಗ್ಲೇಬೇಕಲ್ವಾ? ಹೌದಲ್ವಾ? ಅಂತಹ ದೇಹವನ್ನ, ಜೀವವನ್ನ ನಾವು ದರಿದ್ರನ್ನಾಗಿ ಮಾಡ್ಬೇಕಾ? ಈ ದೇಹದಿಂದ, ಈ ಜೀವದಿಂದ 4 ಜನಕ್ಕೆ ಉಪಯೋಗವಾದಾಗ ಮಾತ್ರವೇ ಸಾರ್ಥಕವಾದಂತಹ ಜೀವನ ಆಗುತ್ತೆ, ಇಲ್ಲ ಅಂದ್ರೆ ಸ್ವಾರ್ಥ ಜೀವನ ಆಗುತ್ತೆ. ಸೊ ಇಂತಹ ವಿಷಯಗಳ ಬಗ್ಗೆ ವಿವೇಕಾನಂದರು ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರು. ಆದ್ರೆ ನಾವದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲೂ ಕೂಡ ಕೆಲವರೆಲ್ಲ ವಿಫಲರಾಗ್ತೀವಿ ಅನ್ನುವಂತಹ ಮಾತುಗಳಿದೆ. ಸೊ ಹೀಗೆ ಒಂದಷ್ಟು ವಿಷಯಗಳನ್ನ ಸಿಕ್ಕಂತಹ ಒಂದಷ್ಟು ಸಮಯದಲ್ಲಿ ಒಂದಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಬಹುಶಃ ಎಷ್ಟು ನೀವು ಅದನ್ನ ಸ್ವೀಕಾರ ಮಾಡಿದ್ರು ನಿಮಗೆ ಬಿಟ್ಟಿದ್ದು. ಯಾರು ವಿದ್ಯಾರ್ಥಿಗಳು ಬೇಜಾರಾಗಿ ಓಡಿ ನಾನೇನು ಭಾಷಣ ಮಾಡಲ್ಲ. ಬಹುಶಃ ಹೇಳುವಂತ ವಿಚಾರಗಳನ್ನೆಲ್ಲ ನರೇಂದ್ರ ಬಾಬು ಸರ್ ಅವರು ನಿಮಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಮತ್ತು ಈ ಭವ್ಯ ಭಾರತಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಅವ್ರು ಹೇಳಿದರೆ, ತಾವು ಕೇಳಿಸ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕನಕದಾಸ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಹಾಗೂ ನಮ್ಮ ಈ ಸಂಘದಲ್ಲಿ ನನಗೆ ಗೆಳೆಯರು ಇದ್ದಾರೆ, ಸಹೋದರರು ಇದ್ದಾರೆ, ಸಹೋದರಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈಗ ನಾನು ಅತಿ ಹೆಚ್ಚಾಗಿ ಏನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಕೂಡ ಈ ಶಾಲೆಯಲ್ಲಿ ನಿಮ್ಮ ತರ ನೆಲದಲ್ಲಿ ಕೂತ್ಕೊಂಡು ಕಾರ್ಯಕ್ರಮಗಳನ್ನ ಭಾಗವಹಿಸಿದ್ರ ನೆನಪನ್ನ ಇವತ್ತು ಹಂಚ್ಕೋಬೇಕಾಗಿದೆ. ವಿದ್ಯಾರ್ಥಿಗಳೇ, ನಿಮ್ಗೆ 2 ಮಾತು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಬಹುಶಃ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆಲ್ಲ ನರೇಂದ್ರ ಸರ್ ಹೇಳ್ತಿರೋದಕ್ಕೆ 10% ಕೇಳಿರ್ತಾರೆ, 10% 12:30 ಆಯ್ತಲ್ಲಪ್ಪ ಶನಿವಾರ, ಇವತ್ತ ಬಿಟ್ರೆ ಸಾಕಾಗಿತ್ತು, ಹೋಗ್ಬೋದಾಯ್ತಲ್ಲ ಅಂತ. ಬಹುಶಃ ಈ ವಯಸ್ಸಲ್ಲಿ ನಮಗೂ ಕೂಡ ಅದೇ ಅನ್ಸುತ್ತೆ ಅವತ್ತು, ಇದು ಸತ್ಯವಾದ. ಆದ್ರೂ ಕೂಡ ಈ ವೇದಿಕೆಯಲ್ಲಿ ನಾವು ಈಗ ಹೇಳ್ತಾ ಇದೀವಲ್ಲ, ಇದು ಅನುಭವದ ಮಾತು ಅಂತ ತಾವು ಭಾವಿಸ್ಕೋಬೇಕೆಲ್ಲ ವಿದ್ಯಾರ್ಥಿನಿಯರು. ಇತಿಹಾಸ ಮತ್ತೆ ದಾರ್ಶನಿಕರು, ಸಾಧರು, ಸಂತರು, ಸಾಧಕರ ವಿಚಾರಧಾರೆಗಳನ್ನ ನಾವು ಇಲ್ಲಿ ಕೇಳಲಿಲ್ಲ ಅಂದ್ರೆ ಮುಂದೆ ನಮ್ಗೆ ಅವಕಾಶಗಳು ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ತಾವೆಲ್ಲ. ಹಾಗೇನೆ ಶಿಕ್ಷಣ ಬರೀ ಅಂಕಗಳಿಕೆಯ ಶಿಕ್ಷಣ ಆದ್ರೆ ಪರಿಪೂರ್ಣ ಶಿಕ್ಷಣ ಆಗೋದಿಲ್ಲ. ಹಾಗಾಗಿ ಈ ಹಂತದಲ್ಲಿ ಏನು ಪ್ರೌಢ ಶಾಲಾ ಹಂತದಲ್ಲಿ ನೀವಿದ್ದೀರಾ, ಇಲ್ಲಿ ಶಿಕ್ಷಣದ ಜೊತೆಗೆ ನಮ್ಮ ನಾಡು, ನುಡಿ, ಭಾಷೆ, ಸಂಸ್ಕೃತಿ ಹಾಗೂ ನಮ್ಮ ಏನು ಈ ಸಾಂಸ್ಕೃತಿಕ ಪರಂಪರೆಗಳು, ಮೌಲ್ಯಗಳು, ನಮ್ಮ ಪರಸ್ಪರ ಸಂಬಂಧಗಳು, ಸ್ನೇಹಗಳ ಬಗ್ಗೆ ನೀವು ಇಲ್ಲಿ ಕಲಿತ್ರೆ ಮಾತ್ರ ಸಾಧ್ಯ, ಇನ್ನೆಲ್ಲೂ ಕಲಿಯಕ್ಕೆ ಸಾಧ್ಯ ಆಗಲ್ಲ. ಇದು ನನ್ನ ಅನುಭವದ ಮಾತು. ಯಾಕೆಂದ್ರೆ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಯಾರಿಗೂ ಕೂಡ ಇಲ್ಲಿ ಪರಸ್ಪರ ಸಹೋದರತ್ವ, ಸಹಬಾಳ್ವೆ ಆ ಥರದ್ನೆಲ್ಲ ಅಲ್ಲೆಲ್ಲ ಏನ್ ಕಲ್ಸಕ್ಕೆ ಹೋಗೋದಿಲ್ಲ. ನೀವೇನಾದ್ರು ಕಲಿಬೇಕಾದ್ರೆ ಇಲ್ಲಿ ಕಲಿಬೇಕು. ನಾನು ಇದೇ ಶಾಲೆ ವಿದ್ಯಾರ್ಥಿಯಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಶಿಕ್ಷಣ ಅಂತಕ್ಕಂಥದ್ದು ಈಗ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲ ಉನ್ನತ ಶಾಲೆನಲ್ಲಿ ಓದ್ಬೇಕು, ಅಂಕ ಗಳಿಕೆ ಪಡಿಬೇಕು, ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೊಳ್ಳೆ ಎಕ್ಸಾಮ್ ಪಾಸ್ ಮಾಡ್ಕೊಂಡು ನೌಕರಿಗೆ ಹೋಗ್ಬೇಕು ಅನ್ನೋದೇ ಮುಖ್ಯ ಆಗಿದೆ ಹೊರತು, ನಾವು ಸಮಾಜದಲ್ಲಿ ಹೆಂಗ್ ಬದುಕಬೇಕು, ನಾವು ಈ ಸಮಾಜದಲ್ಲಿ ಇದೀವಿ ಅಂತ ಅಂದಾಗ ನಮ್ಮ ವರ್ತನೆಗಳು, ನಮ್ಮ ಜವಾಬ್ದಾರಿಗಳು, ಮೌಲ್ಯಗಳೇನು ಅಂತಕ್ಕಂಥದ್ದನ್ನ ಈಗೆಲ್ಲ ಮರೆತಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು
ಇಷ್ಟ ಹೇಳಲಿಕ್ಕೆ ಬಯಸ್ತೀವಿ. ನಿಮಗೆ ಇದೊಂದು ಸುವರ್ಣಾವಕಾಶ. ಈ ಹಂತದಲ್ಲಿ ತಾವು ಏನು ಮೈಗೂಡಿಸ್ಕೊಂತೀರಾ, ನೀವು ತಿಳ್ಕೊಂತೀರಾ. ನಾವು ಅಂತಿದ್ವಿ ಪಠ್ಯ ಪುಸ್ತಕಗಳಲ್ಲಿ ಮಹಾನ್ ನಾಯಕರು, ರಾಜರು, ಭೌಗೋಳಿಕ ಇತಿಹಾಸ ಇವನ್ನೆಲ್ಲ ಓದ್ಬೇಕಾದ್ರೆ ಇದೆಲ್ಲ ನಮ್ಗೇನು ಅವಶ್ಯಕತೆ ಇದೆ ಅಂತ ನಾವು ನಿಮ್ಮ ವಯಸ್ಸಲ್ಲಿದ್ದಾಗ ಅಂದ್ಕೊಂತಿದ್ವಿ. ಆದ್ರೆ ಅಕ್ಷರ ಸಹ ಇತಿಹಾಸವನ್ನ ತಿಳ್ಕೊಂಡವನ್ ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲಿ ಶಿಸ್ತು, ಸಂಯಮವನ್ನ, ವರ್ತನೆ, ನಡವಳಿಕೆ ಎಲ್ಲದನ್ನೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಮೈಗೂಡಿಸ್ಕೊಂಡಾಗ ಮಾತ್ರ ಸ್ವಾಮಿ ವಿವೇಕಾನಂದರು ಹೇಳಿದಂತ ಆ ಆಶಯಗಳು ಈಡೇರ್ತವೆ ಅಂತ ಮಾತು ಹೇಳ್ತಾ, ಸ್ವಾಮಿ ವಿವೇಕಾನಂದರ ಬಗ್ಗೆ ಎರಡು ಸಾಲಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಅವರು ಯುವಕರಿಗೆ ಒಂದು ಸಂದೇಶವನ್ನು ಕೊಟ್ಟರು. ಏನ್ ಕೊಟ್ಟರು ಅಂದ್ರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ವಿಶ್ರಮಿಸಿದಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಒಂದು ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ಮಕ್ಕಳಲ್ಲಿ ಕೀಳರಿಮೆ ಅನ್ನೋದನ್ನ ನೀವು ಇವತ್ತೇ ಬಿಡಬೇಕು. ಯಾಕೆ ಅಂತಂದ್ರೆ ಯಾರು ಕೂಡ ಇಲ್ಲಿ ದಡ್ರಲ್ಲ, ಕೇವಲ ಅಂಕ ತಕ್ಕೊಂಡವನ್ ಅಷ್ಟೇ ಬುದ್ಧಿವಂತ, ನಾನು ಕಡಿಮೆ ಅಂಕ ತಾಂಡಿವನಲ್ಲ ಅಂತ ಕೀಳರಿಮೆಯನ್ನ ಬಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಪ್ರತಿಭೆ ಇದೆ. ಅದನ್ನ ಅನಾವರಣಗೊಳಿಸ್ತಕ್ಕಂಥ ವೇದಿಕೆಗಳನ್ನ ಸೃಷ್ಟಿ ಬಂತಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಪ್ರತಿಭೆಗಳನ್ನ ಅನಾವರಣ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೀಲಿಕ್ಕೆ ನೀವು ಮುಂದಾಗಬೇಕು ಅಂತ ಹೇಳ್ತಾ, ಮತ್ತೊಂದ್ಸಲ ಈ ಒಂದು ವಿವೇಕಾನಂದರು ಇಡೀ ಭಾರತದಿಂದ ಆಚೆಗೆ ವಿಶ್ವಕ್ಕೆ ಹಿಂದೂ ಧರ್ಮವನ್ನ ಪ್ರಥಮವಾಗಿ ಪರಿಚಯಿಸಿದಂತ ಒಬ್ಬ ಮಹಾತ್ಮನ ಒಂದು ಪುಣ್ಯ ಇವತ್ತು ಜಯಂತಿಯನ್ನು ಆಚರಣೆ ಮಾಡೋದ್ರಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಈ ಒಂದು ನನ್ನ ನೆನಪುಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನ ಅರ್ಪಿಸ್ತಾ ನನ್ನ ಶಿಷ್ಯನಿಗೆ ಸನ್ಮಾನ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ ಅನ್ನುವಂಥದ್ದು ಗುರುಗಳ ಒಂದು ದೊಡ್ಡತನ. ಇದು ನಿಜವಾಗಿರ್ತಕ್ಕಂಥ ಒಂದು ಗುರು ಸಂಬಂಧ. ಸ್ಫೂರ್ತಿಯನ್ನ ಎಲ್ಲ ಮಕ್ಕಳು ಕೂಡ ಮೈಗೂಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಕರೆಯನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಸ್ವಾಮಿ ವಿವೇಕಾನಂದರ ಈ ಒಂದು ಜಯಂತಿಯ ಮಕ್ಕಳು ಅಂಗವಾಗಿ ಏನು ಜನವರಿ 12ನೇ ತಾರೀಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು, ಕೆಲವು ಕಾರಣಗಳಿಂದ ಇಂದು ಈ ಒಂದು ಆಯೋಜನೆಯನ್ನು ಮಾಡಿ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನರೇಂದ್ರ ಬಾಬುರವರೇ, ನನ್ನ ಹಿರಿಯ ವಿದ್ಯಾರ್ಥಿ, ನೆಚ್ಚಿನ ವಿದ್ಯಾರ್ಥಿ, ಬಾಲ್ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಕ್ಕಂಥ ಆಡಿದ ವಿದ್ಯಾರ್ಥಿ, ಇವತ್ತು ಕೂಡ ಮರೆಯಕ್ಕಾಗಲ್ಲ ಕೆಲವು ವಿದ್ಯಾರ್ಥಿಗಳನ್ನ, ಅಶೋಕ್, ಗಂಗಾಧರ್ ಅಂತಲೇ ಹೆಸರಾಗಿತ್ತು. ನಾನು ನಿನ್ನೆ ಕೂಡ ಅಲ್ಲಿ ಮೀಟಿಂಗ್ ಅಲ್ಲಿಗೆಲ್ಲ ಕೇಳಿದಾಗ ರಾಜುನವರು ಯಾವಾಗ ಬದಲಾವಣೆ ಆಗ್ಬಿಟ್ಟು, ಬದಲಾವಣೆ ಆಗಿರೋದಂತೂ ಕಂಡಿದ್ದೀನಿ, ಆದ್ರೆ ಇಷ್ಟೊಂದು ಹೆಸರನ್ನು ಬದಲಾವಣೆ ಅಂತ ಗೊತ್ತಿರಲಿಲ್ಲ. ಗಂಗಾಧರ್ ಅಂತಾನೆ ಪ್ರಸಿದ್ಧಿ. ಬಾಲಾಜಿ, ಲತಾ ಮತ್ತು ನನ್ನ ಹಿರಿಯ ವಿದ್ಯಾರ್ಥಿ, ನಾನು ಬರೋದಕ್ಕಿಂತ ಮೊದಲೇ ಇದ್ದಂತಹ ವಿದ್ಯಾರ್ಥಿ ಕುಮಾರಣ್ಣ ಮತ್ತು ನನ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಮತ್ತು ನನ್ನ ಶಿಕ್ಷಕ ಮಿತ್ರರು ಹಾಗೂ ನನ್ನ ಮಕ್ಕಳೇ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ನಿಜವಾಗೂ ಕೂಡ ವಿಶ್ವದ ಭೂಪಟದಲ್ಲಿ ಭಾರತವನ್ನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತವನ್ನ ಗುರುತು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ನರೇಂದ್ರ ಪ್ರಾರಂಭದಲ್ಲಿ ನಮ್ಮ ನಿಮ್ಮ ಹಾಗೇನೆ ಜನಿಸಿದ್ದವರೇನು ಮಹಾ ಅಲ್ಲ. ಎಲ್ಲ ವ್ಯಕ್ತಿಗಳು ಹಾಗೇನೆ ಮಾಮೂಲಿ ಅಂತ ಎಲ್ಲರ ಹಾಗೆ ಜನ್ಮ ಕೊಟ್ಟಿದ್ದಾನೆ ದೈವ. ಅದನ್ನ ರೂಢಿಸ್ಕೊಳ್ತಕ್ಕಂಥದ್ದು ನಮಗೆ ಬಿಟ್ಟದ್ದು. ಇಂಥ ಉದಾಹರಣೆಗಳನ್ನ, ಇಂಥ ನಾಯಕರುಗಳ, ಸಾಧಕರುಗಳ ಉದಾಹರಣೆಗಳನ್ನ ತೆಗೆದುಕೊಂಡು ನಾವು ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಈ ಆಯೋಜನೆಗಳು.
ಸ್ವಾಮಿ ವಿವೇಕಾನಂದ ತಂದೆ ತಾಯಿ ಹುಟ್ಟು ಬಾಲ್ಯ ಆಧ್ಯಾತ್ಮಿಕ ಜೀವನದ ಕಡೆ ವಾಲಿದ್ದು, ವಿದೇಶಕ್ಕೆ ಹೋಗಿದ್ದು, ನಮ್ಮ ದೇಶದಲ್ಲಿ ಸೇವೆ, ಇದೆಲ್ಲದನ್ನೂ ಕೂಡ ನೋಡಿದಾಗ ಬಾಲ್ಯದಲ್ಲಿ ಹೆಣ್ಣು ಮಕ್ಕಳು ದಂಡೆಗೆ ಇದ್ರು, ಹೆಣ್ಣು ಮಗು ಬೇಕು ಅಂತಾನೆ ಒತ್ತಾಯಕ್ಕೋಸ್ಕರವಾಗಿ ದೇವರನ್ನ ಬೇಡಿ ಪಡ್ಕೊಂಡ್ರು. ಮಹಾನ್ ತರಲೆ ಹೇಳು ಹೆಸರು ಮಾತಾಡ್ತಾ ಬಹಳಷ್ಟು ತುಂಟ, ಎಷ್ಟು ತುಂಟ ಇದ್ದ ಅಂದ್ರೆ ಹೇಳೋಣ, ನೀವು ಏನ್ ತುಂಟತನ ಮಾಡ್ತೀರೋ ಅದರ 10 ಪಟ್ಟು 100 ಪಟ್ಟು ತುಂಟತನವನ್ನ ಮಾಡ್ತಾ ಇದ್ದ. ಯಾಕಾದ್ರೂ ಇವನನ್ನ ನನಗೆ ಕೊಟ್ಟನ ದೇವರು ಅಂತ ತಂದೆ ತಾಯಿಗಳು ಕೂಡ ಭುವನೇಶ್ವರಿ ಏನಿದ್ರು ಅವರೆಲ್ಲ ದೇವರನ್ನ ಮತ್ತೆ ಪುನಃ ಬೇಡ್ಕೊಂಡಂತ ಒಬ್ಬ ಬಾಲಕ ಮುಂದೊಂದು ದಿನ ಭಾರತವನ್ನೇ ಈ ಕ್ಷೇತ್ರದಲ್ಲಿ ಗುರುತಿಸುವಂತ ಮಾಡ್ತಾನೆ ಅಂತ ನಾವು ಕೂಡ ಕನಸಲ್ಲಿ ಕಂಡಿರಲಿಲ್ಲ. ವಿದ್ಯಾಭ್ಯಾಸಕ್ಕೆ ಹೋದಾಗ ತಾಯಿಯಿಂದ ಅವನು ಮೆಮೊರಿಯನ್ನು ಪಡ್ಕೊಳ್ತಾನೆ. ಪಾಪು ಲೈ ಹಲೋ, ದ ಮೆಮೊರಿ ವಾಸ್ ಇನ್ಹರೆಂಟ್ ಬೈ ಇಸ್ ಮದರ್ ಭುವನೇಶ್ವರಿ ದೇವಿ. ಪ್ರತಿದಿನ ಕಥೆ ಹೇಳ್ತಾ ಇದ್ರು. ಪಾಠಕ್ಕಿಂತ ಕಥೆಗಳು ಬಹಳಷ್ಟು ಮುಖ್ಯವಾಗಿ ಮಕ್ಕಳನ್ನ ಆಕರ್ಷಿಸ್ತವೆ, ಜ್ಞಾಪಕ ಶಕ್ತಿಯನ್ನ ಪಡ್ಕೊಂಡಿರುತ್ತೆ ಅನ್ನೋದಕ್ಕೆ ಅವ್ರ ತಾಯಿನ ಉದಾಹರಣೆ, ಬಳಸಿದ್ದ ಉದಾಹರಣೆ. ಮೆಮೊರಿ ಪವರ್ನ ಪಡ್ಕೊಳ್ತಾನೆ, ಧ್ಯಾನ ಮಾಡುವ ಗುಣವನ್ನು ಪಡ್ಕೊಳ್ತಾನೆ. ತಾಯಿ ಅದೇ ಕ್ಷೇತ್ರದಲ್ಲಿರ್ತಾಳೆ. ಧಾರ್ಮಿಕ ವ್ಯಕ್ತಿಗಳು, ಧಾರ್ಮಿಕವಾಗಿ ಬಹಳಷ್ಟು ನಂಬಿಕೆ ಇರ್ತಕ್ಕಂಥವ್ರು, ದೈವನಲ್ಲಿ ಭಕ್ತಿ, ಆ ಭಕ್ತಿಯನ್ನ ತಿಳಿಸ್ತಾ ಹೋಗ್ತಾಳೆ ತಾಯಿ. ಕಾನ್ಸಂಟ್ರೇಷನ್ ಅನ್ನ ಬಳಸ್ಕೊತಾನೆ. ತರಲೆ ಅಂತ ಹೇಳಿದ್ರಲ್ಲ, ಶಾಲೆಗಳಲ್ಲಿ ತರಲೆ ಮಾಡ್ತಾ ಇರ್ತಾನೆ. ಪ್ರಶ್ನೆ ಕೇಳಿದ್ರೆ ಎಲ್ಲರನ್ನ ಮುಂಚಿತವಾಗಿ ಹೇಳ್ತಾ ಇರ್ತಾನೆ. ನರೇಂದ್ರ ಆನ್ಸರ್ಡ್ ಆಲ್ ದ ಕ್ವಶನ್ಸ್ ವೆರಿ ಕರೆಕ್ಟ್ಲಿ ಅಂತ ಕೆಲವು ಕಡೆ ಓದಿದ್ವಿ ನಾವು. ಬೇರೆ ಮಕ್ಕಳು ಕೂತಿರೋರು ಹೇಳ್ತಿರಲ್ಲ, ತರಲೆ ಮಾಡೋರು ಹೇಳ್ತಾ ಇದ್ದ. ನೀವು ಹಾಗೆ ಆಗಬಹುದು, ಬಟ್ ಅಲ್ಲಿ ನಾವು ಇರಬೇಕು. ಧ್ಯಾನಾಸಕ್ತನಾಗಿ ಕೂತ್ಕೊಂಡ್ರೆ ಪಕ್ಕದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಒಂದು ಉದಾಹರಣೆಯನ್ನ ಕೇಳಿದ್ವಿ ನಾವು. ಸುಮಾರು ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ನಾಗರ ಹೋಗ್ಬಿಡುತ್ತೆ. ಹಾವು ಹರಿತಾ ಹೊರದು ಹೋಗ್ತಾ ಇರುತ್ತೆ. ಬೇರೆಯವರೆಲ್ಲ ಎದ್ದು ಕಿರಿಸ್ತಾರೆ, ನರೇಂದ್ರ ಎದ್ದು ಬಾ ಅಂತ. ಆ ನಂತರದಲ್ಲಿ ಅವರಿಗೆ ಜ್ಞಾನವನ್ನು ಪಡ್ಕೊಂಡ ಮೇಲೆ, ಕಣ್ಣು ಬಿಟ್ಟ ಮೇಲೆ ಕೇಳಿದ್ರೆ ನನಗಿದಾಗ ಐ ಡೋಂಟ್ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅಂತ. ಎಷ್ಟು ಮೆಮೊರಿ ಪವರ್ ಅನ್ನ ಆತ ಪಡ್ಕೊಂಡಿದ್ದ. ಆ ಮೆಮೊರಿ ಪವರ್ ಅನ್ನ ಸಂಪೂರ್ಣವಾಗಿ ಅವನು ಬಳಸ್ಕೊತಾನೆ. ಹಾಗೆ ದೈವ ಭಕ್ತಿಯ ಕಡೆಗೆ ಹೋಗುತ್ತೆ. ಶಾಲೆಗಳಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ಅವನು ಓದುವಾಗ WWST ಅಂತಕ್ಕಂಥ ಒಬ್ಬ ಗುರುಗಳು ಹೇಳ್ತಾರೆ, ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಟ್ಯಾಲೆಂಟೆಡ್ ಅಂಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಲೈಕ್ ನರೇಂದ್ರ ಅಂತ. ಅವರೆಲ್ಲ ನೋಡಿರ್ತಾರೆ, ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡಿರ್ತಾರೆ, ಕಾಲೇಜಲ್ಲಿ ಕೆಲಸ ಮಾಡಿರ್ತಾರೆ. ಇಂಥ ವಿದ್ಯಾರ್ಥಿನ ನೋಡೇ ಇಲ್ಲ ಅನ್ನೋದನ್ನ ಆಗಿಂದಲೇ ಗುರುಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾನೆ. ಆಧ್ಯಾತ್ಮ ಕಡೆ ಹೋಗ್ತಾನೆ. ಫಿಲಾಸಫಿ ವಿದ್ಯಾರ್ಥಿ ಆಧ್ಯಾತ್ಮ ಕಡೆ ಹೋಗ್ತಾನೆ. ದೈವನನ್ನ ಕಾಣಬೇಕು ಅಂತ ಮನಸ್ಸು ಹೊರುತ್ತೆ. ಅನೇಕ ಜನಗಳಲ್ಲಿ ಕೇಳ್ತಾನೆ ಅವನು ದೇವರ ಬಗ್ಗೆ, ದೇವರ ಇರುವಿಕೆಯ ಬಗ್ಗೆ. ಕೊನೆಯದಾಗಿ ಅವ್ರ ಗುರುಗಳು ಹೇಳ್ತಾರೆ, ಹೋಗಪ್ಪ, ಇಫ್ ಯು ವಾಂಟೆಡ್ ಟು ಸಿ ದ ಗಾಡ್, ಗೋ ಅಂಡ್ ಕನ್ಸಲ್ಟ್ ರಾಮಕೃಷ್ಣ ಪರಮಹಂಸ ಅಟ್ ದಕ್ಷಿಣೇಶ್ವರ. ಹೋಗ್ತಾನೆ. ದೇವರ ಹಿಂದೂ ಕೂಡ ಕಂಡಿರಲಿಲ್ಲ ರಾಮಕೃಷ್ಣ ಪರಮಹಂಸರು. ಸಮೀಪದಲ್ಲಿ ಕಂಡಂತ ಹಾಗೆ, ಪರಿಚಯ ಇರೋ ಹಾಗೆ ಅವನ್ನ ಇನ್ವೈಟ್ ಮಾಡಿದ್ರು ಅಂತ ನಾವು ಕೇಳಿದ್ವಿ. ಹಾಗಿತ್ತು ಅವರ ಸಾಮೀಪ್ಯ. ಅಂತರಾಳದಲ್ಲಿ ಅವರು ಅಧ್ಯಯನ ಮಾಡಿಬಿಡ್ತಾರೆ. ಇನ್ನು ಸರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಫಾಲೋಯರ್ ಆಗ್ತಾನೆ ಅಂತ ಅವರು ಅರ್ಥಕೊಳ್ತಾರೆ. ಕೇಳ್ತಾನೆ ಅವನು, ಸರ್ ನೀವು ದೇವರನ್ನ ಕಂಡಿದ್ದು, ಹ್ಯಾವ್ ಯು ಸೀನ್ ಗಾಡ್ ಅಂತ ಕೇಳ್ತಾನೆ. ಎಸ್ ಐ ಹ್ಯಾವ್ ಸೀನ್ ಅಂತ. ಎಷ್ಟು ಚೆನ್ನಾಗಿದೆ ಮಾತಿದು, ಎಸ್ ಐ ಹ್ಯಾವ್ ಸೀನ್. ಇಫ್ ಯು ವಾಂಟ್ ಟು ಸಿ ಐ ಕ್ಯಾನ್ ಶೋ ಯು ಅಂತಲೂ ಕೂಡ ಹೇಳ್ಬಿಡ್ತಾರೆ ಅವರು. ನೀನು ನೋಡ್ಬೇಕು ಅಂತಾರೆ ನಾನು ತೋರಿಸ್ಬಿಡ್ತಾನೆ. ಆಗ ಅವರು ಅವರನ್ನ ಗುರುಗಳನ್ನಾಗಿ ಸ್ವೀಕರಿಸ್ತಾರೆ, ಇವ್ರನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಹೀಗೆ ನಡೆಯುತ್ತೆ. ಕೊನೆಯದಾಗಿ ಫಿಲಾಸಫಿಯ ಕಡೆಗೆ, ತತ್ವಶಾಸ್ತ್ರದ ಕಡೆಗೆ ಅವರು ವಾಲಿ ಭಾರತದಲ್ಲಿ ಅಧ್ಯಯನ ಮಾಡಿ ಅಮೆರಿಕಕ್ಕೂ ಕೂಡ ಹೋಗ್ತಾರೆ ಅಂತ ನಾವು ನೋಡಿದ್ವಿ. ಅಮೆರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇರುತ್ತೆ. ಬಹಳಷ್ಟು ಶ್ರಮಪಟ್ಟು ಹೋಗ್ತಾರೆ ಅಂತಲೂ ಕೂಡ ಕೇಳಿದ್ವಿ. ಸ್ವಾಮಿ ವಿವೇಕಾನಂದರು ನಿಜವಾಗಿ ಕೂಡ ಸುಲಭವಾಗಿ ಹೋಗಲಿಲ್ಲ.
ಅದೆಲ್ಲ ನೋಡಿದ್ವಿ, ಅದೆಲ್ಲ ನಾನು ಹೇಳಕ್ಕಾಗಲ್ಲ. ಈಗ ಕೇಸರಿಯ ರಾಜನಿಂದಾಗಿ ಅವ್ರು ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರಿಗೂ ಕೂಡ ಇರುತ್ತೆ, ನರೇಂದ್ರನನ್ನ ನಾನು ಕಳಿಸಬೇಕು, ಭಾರತದ ಧರ್ಮ ಪ್ರಚಾರವನ್ನ ಅಲ್ಲಿ ಆಗಬೇಕು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಂತ ಆಸೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಕಳಿಸ್ತಾರೆ. ಅಲ್ಲಿ ಹೋದಾಗ ಒಂದು ಅವಕಾಶ ಸಿಗುತ್ತೆ. ಅಲ್ಲೊಂದು ಹಾಲಲ್ಲಿ ಆಯೋಜನೆ ಆಗಿರುತ್ತೆ. ಸುಮಾರು 7,000 ಜನ ಡೆಲಿಗೇಟ್ಸ್ ಇರ್ತಾರೆ. ಅಲ್ಲಿ ಭಾಷಣವನ್ನ ಪ್ರಾರಂಭ ಮಾಡಿದಾಗ ದ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಹೇಳಿದ್ಲು ನಮ್ಮ ವಿದ್ಯಾರ್ಥಿ, ಎಲ್ಲರೂ ಕೂಡ ಮಾತಾಡಿದ್ರು. ಆಗ್ಲೇ ಮಹಾನ್ ವಿದ್ಯಾರ್ಥಿರ್ತಕ್ಕಂಥ ಇವರೆಲ್ಲರೂ ಕೂಡ ಡೆಲಿಗೇಟ್ಸ್ ಎಲ್ಲ ಮಾತಾಡಿದ್ರಲ್ಲಿ, ಆದರೆ ಅಷ್ಟೊಂದು ಅದು ಇಂಪ್ಯಾಕ್ಟ್ ಆಗಿರಲಿಲ್ಲ. ಇವರು ಅದನ್ನ ಹೇಳ್ತಾರೆ, ದ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತಾನೆ ಪ್ರಾರಂಭ ಮಾಡಿದ ತಕ್ಷಣ 7,000 ಏನ್ ಡೆಲಿಗೇಟ್ಸ್ ಆಡಿಯನ್ಸ್ ಇರ್ತಾರೋ ಅಪ್ಲಾಸ್ ಮಾಡ್ತಾರೆ. ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಕರೆಸಿ ನಾವು, ಎದ್ದು ನಿಂತು ಚಪ್ಪಾಳೆ. ಯಾಕೆ ಅಷ್ಟು ಪರಿಣಾಮ ಬೀರ್ತು ಸ್ವಾಮಿ ವಿವೇಕಾನಂದರ ಮಾತುಗಳು ಅಂತಂದ್ರೆ, ತಾವು ಏನನ್ನ ಹೇಳ್ತಾರೋ ಅದು ಹಾಗೆ ಆತ್ಮದಲ್ಲಿ ಇರುತ್ತೆ. ಯಾರು ಆತ್ಮದಲ್ಲಿ ಇರೋದನ್ನ ಸರಿಯಾಗಿ ಅದನ್ನ ವಿಸ್ತರಣೆ ಮಾಡ್ತಾರೋ ಅದಕ್ಕಷ್ಟು ಪವರ್ ಇರುತ್ತೆ. ಅದಕ್ಕೆ ಮಹಾತ್ಮ ಗಾಂಧೀಜಿಗೂ ಕೂಡ, ಮಹಾತ್ಮ ಗಾಂಧೀಜಿಯ ಮಾತುಗಳಿಗೂ ಕೂಡ ಅಷ್ಟೇ ಒಂದು ಪವರ್ ಇತ್ತು. 35 ಕೋಟಿ ಜನಸಂಖ್ಯೆಯನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರದ ಸಂದರ್ಭದಲ್ಲಿ ತನ್ನತ್ತ ಹೇಳಿದರು ಅನ್ನೋದನ್ನ ಹ್ಯಾಕ್ ಹೇಳ್ತೀವೋ, ನಡೆ ಮತ್ತು ನುಡಿ ಎರಡು ಒಂದೇ ಇದ್ದಾಗ ಮಾತ್ರ ಸಾಧ್ಯ ಎಂಬುದನ್ನ ಕೆಲವು ವ್ಯಕ್ತಿಗಳನ್ನು ಮಾತ್ರ ಕಾಣ್ತವೆ. ಹಾಗೆ ಭಾಷಣವನ್ನು ಮಾಡುವ ಸಂದರ್ಭದಲ್ಲಿ ಹೇಳಿದೆ, ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಪುಸ್ತಕಗಳನ್ನ ಇಟ್ಕೊಂಡು ಬರ್ತಾ ಇದ್ರು. ನಮ್ಮ ಏನು ರಾಮಾಯಣ ಮಹಾಭಾರತಗಳು ಕೆಳಗೆ ಇತ್ತು ಅಂತ ಅನ್ನೋ ಮಾತನ್ನ ಹೇಳ್ತಾ ಇರ್ಬೇಕಾರೆ ಹೇಳಿದೆ, ಎಲ್ಲ ಖುಷಿ ಬಿಡ್ತಾ ಇದ್ರೆ ಎಲ್ಲ ಮಕ್ಕಳು ಇಲ್ಲಿ ಕಡಲಿ ಎಲ್ಲರಿಗೂ ಫಸ್ಟ್ ಬರಬೇಕು, ನಾನ್ ಮೇಲಿರ್ಬೇಕು ಅಂತ ಏನ್ ಹೇಳ್ತಿರಲ್ಲ, ಅವ್ರಿಗೆ ಆ ಭಾವನೆ, ಮಕ್ಕಳ ಭಾವನೆ. ನರೇಂದ್ರನಿಗೆ ದೊಡ್ಡ ಭಾವನೆ ಏನು ಕೆಳಗಡೆ ಇತ್ತು ಪುಸ್ತಕ ನಮ್ದು ಮಹಾಭಾರತ ಏನು ಎಪಿಕ್ಸ್ ಅಂತ ಹೇಳ್ತೀವಿ ನಾವು, ಹಿಂದೂ ಎಪಿಕ್ಸ್. ದಿಸ್ ಈಸ್ ದ ಫೌಂಡರ್ ಅಂತ ಹೇಳುವಂತ ಅರ್ಥ ಆಯ್ತಾ? ದೀಸ್ ಆರ್ ದ ಫೌಂಡೇಶನ್ಸ್ ಆಫ್ ಆಲ್ ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಅರಿವಾಯಿತು. ಹೇಳಿದ್ರು ಕೊನೆಗೆ ಭಾಷಣದಲ್ಲಿ, ಎಲ್ಲ ಧರ್ಮಗಳು ಸತ್ಯ. ಭಾಷಣ ಮಾಡುವ ಸಂದರ್ಭದಲ್ಲಿ ಅವರೆಲ್ಲ ಹೇಳ್ತಾ ಇದ್ರು, ನಮ್ಮ ಧರ್ಮ ಇರಿದು, ನಮ್ಮ ಧರ್ಮ ಈ ರೀತಿ, ಹಾಗೆ ಹೀಗೆ ತಮ್ಮ ಧರ್ಮದ ಬಗ್ಗೆ ಮಾತ್ರ ಹೇಳ್ತಾ ಇದ್ರು. ಸ್ವಾಮಿ ವಿವೇಕಾನಂದರು ಎಲ್ಲ ಧರ್ಮಗಳು ಸತ್ಯ, ಅವೆಲ್ಲವುಗಳನ್ನು ಒಪ್ಪಬೇಕು ಎಂಬುದನ್ನ ನಮ್ಮ ಹಿಂದೂ ಧರ್ಮ ಸಾರುತ್ತದೆ. ಎಷ್ಟು ಚೆನ್ನಾಗಿದೆ. ಈಗ ಎಲ್ಲ ಧರ್ಮಗಳು ಸತ್ಯ, ಅವರಾಗಲ್ಲ ಬೇರೆಯವರು ನಮ್ಮ ಧರ್ಮ ನಮ್ಮದು ಹೈ ಅನ್ನೋ ಒಂದು ಭಾವನೆಯನ್ನು ಏನ್ ಹೇಳಿದ್ರು ಅದನ್ನು ಹೇಳಿಲ್ಲ. ಇಲ್ಲ, ಎಲ್ಲ ಧರ್ಮಗಳು ಸತ್ಯ, ಎಲ್ಲ ಧರ್ಮಗಳನ್ನು ಒಪ್ಪಬೇಕು ಎಂಬುದನ್ನ ನಮ್ಮ ಹಿಂದೂ ಧರ್ಮ ಸಾರುತ್ತದೆ ಅನ್ನೋ ಮಾತುಗಳು ಎಲ್ಲ ಕಡೆ ಅದು ಪ್ರಚಾರವಾಗುತ್ತೆ. ಬೆಳಗ್ಗೆನೆ ಈ ಭಾಷಣ ಎಲ್ಲ ಮುಗಿದ ಮೇಲೆ ಸ್ವಾಮಿ ವಿವೇಕಾನಂದರ ಕಟೌಟ್ಗಳು ಆ ಒಂದು ಇದ್ರ ಮುಂದೆ ದೊಡ್ಡದಾಗಿತ್ತು. ಸ್ವಾಮಿ ವಿವೇಕಾನಂದರೆಲ್ಲ ಭಾರತ ಮಾತೆಯ ಎಂಬ ಒಂದು ಕಲ್ಪನೆಯಲ್ಲಿ ಬಂದಿತ್ತು ಎಂಬುದನ್ನು ಹೇಳ್ತಾರೆ. ಆನಂತರ ಭಾರತಕ್ಕೆ ವಾಪಸ್ ಆಗ್ತಾರೆ, ವಿಶ್ವದಲ್ಲೆಲ್ಲ ಸಂಚರಿಸ್ತಾರೆ, ಹಿಂದೂ ಧರ್ಮದ ಸಾರವನ್ನ ಎಲ್ಲ ಕಡೆ ಹರಡ್ತಾರೆ. ಭಾರತಕ್ಕೂ ಬಂದು ತನ್ನ ಸೇವೆಯನ್ನು ಸಲ್ಲಿಸಿ ಕಡಿಮೆ ಸಮಯದಲ್ಲಿ ಸುಮಾರು 38-39 ವರ್ಷಕ್ಕೇನೆ ಅಮೋಘವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿ ವಿಶ್ವದೆಲ್ಲೆಡೆ ಹಿಂದೂ ಧರ್ಮವನ್ನು ಸಾರಿ ವಿಶ್ವಕ್ಕೆ ಸಾರಿದಂತಹ ಮಹಾನ್ ಚೇತನಕ್ಕೆ ಇನ್ನೂ ಸ್ವಲ್ಪ ಅವಕಾಶವನ್ನ ದೈವ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನುವಂಥ ನಮ್ಮ ಭಾವನೆ. ಆದರೆ ದೈವದ ಭಾವನೆ ಏನಿತ್ತು ಗೊತ್ತಿಲ್ಲ, ಕಡಿಮೆ ಸಮಯದಲ್ಲಿ ಅವನನ್ನ ತಗೊಂಡೋಗುತ್ತೆ. ಹಾಗೆ ಈಗ ನಾವೇನಿದೆಯೋ ಇಂಟರ್ನ್ಯಾಷನಲ್ ಯೂತ್ಸ್ ಡೇ ಅಂತ ಏನು ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಯುವಕರು ಏನಿದೆಯೋ ಅವರ ಹಾದಿಯಲ್ಲಿ ಅವರು ತೋರಿಸಿರ್ತಕ್ಕಂಥ ಮಾರ್ಗಗಳನ್ನ ತೋರಿಸುತ್ತಾ ಆ ಭಾವನೆಗಳನ್ನ ಇಟ್ಕೊಂಡು ನಮ್ಮ ದೇಶದ ಸಂಸ್ಕೃತಿಯನ್ನ ಇನ್ನೂ ಕೂಡ ಉಳಿಯುವಂತೆ ಆಗಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಈ